ಬಳಗದ ಸ್ನೇಹಿತರಿಗೆ ಶುಭ ಸಂಜೆ. ನಾಟ್ಯರಂಗದ ನಲಿವಿನಿಂದ ಗಾನಮೇಳದ ಗಂಧವನ್ನು ಜೀವನದಲ್ಲಿ ನೆನೆಸುತ್ತ ಹೊಸ ತಂಪು ತರಲಿ ಮನದಲ್ಲಿ. ವಚನ, ಕಾವ್ಯ, ಗಾನ ಇವೆಲ್ಲವ ತಣಿಸುವ ಸಮಯವಿದು. ಸಂಭ್ರಮ ಬಳಗದಲ್ಲಿ ಸೇವೆಯು ಪೂರ್ಣವಾಗಲಿ. ಭಾವನೆಗಳ ಕಲರವದಲ್ಲಿ ಸಂಗೀತದ ಮಧುರ ಸವಿ ನಮಿಸೋಣ ಸಂಸ್ಕೃತಿಗೆ, ಸಂಸ್ಕೃತಿಯ ಅಮೃತ ತಣಿಯಲಿ. ಎಲ್ಲರೂ ಕಾಯ್ತಿರೋ ಅಂಥ ಮಾಸ ಬಂದೇ ಬಿಟ್ಟಿದೆ. ಇದು 24ನೆಯ ಸಂಭ್ರಮದ ಮಾಸ. ಪ್ರತಿಯೊಬ್ಬ ಕಲಾವಿದರ ಹಾವ ಭಾವ ನೃತ್ಯಗಳನ್ನು ನೋಡುವಂತಹ ಸುಸಮಯ. ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಲು ಆಗಮಿಸಿರುವಂತಹ ನಮ್ಮ ಎಲ್ಲ ಸದಸ್ಯ ಬಂಧುಗಳು ಹಾಗೂ ಅತಿಥಿಗಳಿಗೆ ನಮ್ಮ ಹೃದಯ ತುಂಬಿ ಸ್ವಾಗತವನ್ನು ಕೋರುತ್ತಿರುವವರು ನಾನು ಡಾಕ್ಟರ್ ನಾಗರತ್ನ. ನಾನು ಅನುರಾಧ ನಾಗಭೂಷಣ. ನಾನು ಉನ್ನತಿ ಸುಪ್ರೀತ್. ಈಗ ಪ್ರಾರ್ಥನೆ ಹಾಗೂ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ದೇವರ ಅನುಗ್ರಹ ಪಡೆಯಲು ಈ ದಿನದ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮಾಡಲು ಶ್ರೀಮತಿ ಪದ್ಮಾ ಜಿ ಅವರನ್ನು ಬರಮಾಡಿಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕೆಂದು ನಮ್ಮ ಸಂಭ್ರಮ ಬಳಗದ ಸ್ತ್ರೀಶಕ್ತಿಯನ್ನು ಕೇಳಿಕೊಳ್ಳುತ್ತೇನೆ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಉಸಲಿಕಾಯಿ ಕಡಬು ಗಣನಾಯಕ, ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ, ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಧನ್ಯವಾದಗಳು ಪದ್ಮಾಜಿಯವರೇ. ದೀಪ ಬೆಳಗಿಸಿದವರಿಗೂ ಹಾಗೂ ದೇವರ ಸ್ತುತಿಯನ್ನು ಸೊಗಸಾಗಿ ಹಾಡಿದಂತಹ ಪದ್ಮಾಜಿಯವರಿಗೂ ಹಾಗೂ ಸ್ತ್ರೀ ಬಳಗಕ್ಕೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಸಂಭ್ರಮ ಹವ್ಯಾಸಿ ಕಲಾ ಬಳಗದ ಬಂಧುಗಳ ಅಭಿನಯದ ಬಹು ನಿರೀಕ್ಷಿತ ನಾಟಕ ಶ್ರೀ ರಾಮರಾವ್ ಪುಟಾಣಿ ಅವರ ವಿರಚಿತ ಕೃಷ್ಣ ಸಂಧಾನ. ಬನ್ನಿ ಆನಂದಿಸೋಣ. ಮಾದೇವ, ಎಲ್ಲರನ್ನೂ ಸ್ಟೇಜಿಗೆ ಕರಿಯ. ಎಲ್ಲ ಕಲಾವಿದರು ಸ್ಟೇಜಿಗೆ ಬರಲ್ಲ. ಸ್ವಲ್ಪ ಸರ್ಕಲ್. ಮಾದೇವ, ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಪ್ರಾರ್ಥನೆ. 1 2 3 ಶುರು. ನಿರ್ಮಲ ಸೂರ್ಯ ಸರೋಜ್ವಲ ಜನನಿ ಜನಕ ಜನನಿ ಜನನಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಸರೋಜ್ವಲ ಜನನಿ ಜನಕ ಜನನಿ ಜನನಿ ಜನಕ ಜನನಿ ಜನನಿ ಜನಕ ಜನನಿ ಜನನಿ. ನೋಡ್ರು, ಇವತ್ತು ಗೆದ್ದೆ ಪೂಜೆ. ಇನ್ನು 3 ದಿವಸಕ್ಕೆ ಈ ನಮ್ಮ ಕೃಷ್ಣ ಸಂಧಾನ ನಾಟಕ. ಎಲ್ಲರೂ ಮಾತು ಮರಿಲಾರ್ದಂಗೆ ಚೆಂದಾಗಿ ಇವತ್ತು ಗೆಜ್ಜೆ ಪೂಜೆ ಮಾಡಬೇಕು. ತಿಳಿತೇನ್ರು ಎಲ್ಲರಿಗೂ? ತಿಳಿತಾ? ನಡ್ರಿ ಎಲ್ಲರೂ ಒಳಗೆ. ಆಯ್ತು, ನಡಿಯಪ್ಪ.
ನೀ ಬೇಡ ಬೇಷ್ ಮಾಡು. ನೀನು ಬಂದ್ಯಾ? ಹಾ ಆಯ್ತು ನಡಿಯಪ್ಪ. ಬಾರಮ್ಮ, ಹೇಗಿದೀಯಾ? ಏಯ್, ಅದೇನ್ ಜೆರಾಕ್ಸ್ ಕಾಪಿನ ಬಗ್ಗೆ ನಮಸ್ಕಾರ ಮಾಡ. ಇವಂದು ಒಳ್ಳೆ ಕತೆ ಆಯ್ತಲ್ಲಪ್ಪ, ಇದನ್ನೇ ಕಾಲ್ ಅಂತ ತಿಳ್ಕೊಳ. ನಡಿಯ ಬಾರೋ ಭೀಮೋ, ನಡಿಯ. ಹಾ ನಡಿಯಪ್ಪ ಹಾ ನಡಿಯ. ಏ ರಾಮಣ್ಣ ನೋಡು, ಈ ನಮ್ಮ ಊರಾಗ ತಿಳಿದಾವ ಕಲ್ತಾವ ಅಂದ್ರೆ ಈ ಊರಾಗ ನೀನು ಒಬ್ಬನೇ. ಮಾತು ಮರಿಲಾರ್ದಂಗ ಚಂದಾಗಿ ನಾಟಕ ತಗೊಂಡು ಹೋಗೋ ಜವಾಬ್ದಾರಿ ನಿನ್ನ ಮೇಲದು. ಆಯ್ತು ಬಿಡಿ ಮೇಸ್ಟ್ರ. ಅಲ್ಲೋ ನೀನು ರಾಜೇಗೌಡ ಮತ್ತೆ ಗಲಾಟೆ ಮಾಡಿದ್ರಂತಲ್ಲೋ ನಿನ್ನೆ. ಅದಿದ್ದಿದ್ದೆ ತಾನೆ. ಏಯ್, ಅದು ಯಾವುದನ್ನು ಮನಸ್ಸಿನಾಗ ಇಟ್ಕೊಳ್ಳಾರ್ದ ಚಂದಾಗಿ ನಾಟಕ ಮಾಡಿ ತಗೊಂಡು ಹೋಗ್ಬೇಕು, ತಿಳಿತನ? ಈ ಮಾತನ್ನ ಅವನಿಗೂ ಆಯ್ತು ನಾ ಹೇಳ್ತೇನೆ, ನಡಿಯ. ಏಯ್ ಬರ. ಹಾ ಸಣ್ಣ ಕಾಣಿಕೆ ಇದೆಲ್ಲ ಯಾಕ? ನಾಟಕದಾಗೆ ಹಾ. ನನ್ ಪಾತ್ರವ ಹೊಸಿ ತೂಗಿಸ್ಕೊಂಡು ಹೋಗಿ ಹಾ ನಾಟಕ ಮುಗಿದ್ಮೇಲೆ ನಿಮ್ಮನ್ನ ಉಳುಗಿಸ್ಬಿಡ್ತೀನಿ. ಅದೆಲ್ಲ ಆಮೇಲೆ ಇದ್ದದ್ದೆ. ನೋಡು, ಚಲೋ ನಾಟಕ ಮಾಡಿ ನನ್ನ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲೆ. ಆಗ್ಲಿ ಬಿಡು. ಚಲೋ ನಾಟಕ ಮಾಡಿ ನಡಿಯ. ಏ ಮಾದೇವ, ಆ ಕೃಷ್ಣ ರುಕ್ಮಿಣಿ ಸೀನ್ ಅದಲ್ಲ, ಅಲ್ಲಿಂದ ಶುರು ಮಾಡ್ಲೆ. ಕೃಷ್ಣ ರುಕ್ಮಿಣಿ ಬಂದ್ರಲ್ಲ ಟೇಜ್ಗೆ. ಆಯ್ತು ಆಗಲೇ ಮಾಡಿದೆ. ಎರಡು ದಿನದಿಂದ ನಾಟಕ ಮಾಡಿ ಮಾಡಿ ಸುಸ್ತಾಗೈತೆ. ಒಂದಿನ ಡಾನ್ಸ್ ಮಾಡಕ್ಕಿಲ್ಲ ಮೇಷ್ಟ್ರೆ, ನಾಟಕ ದಿನ ಮಾಡ್ತೀನಿ. ಸುಸ್ತಾಗ್ಯದಂತೀಯ? ಒಂದು ಕೆಲಸ ಮಾಡಿ, ನೀನ್ ಇಲ್ಲೇ ಕೂತ್ಕೋ, ಆಮೇಲೆ ಮಾಡಿವಿ. ಅದೇಂಗಾಯ್ತದೆ ಮಾಡ್ರೆ, ಡಾನ್ಸ್ ಇಲ್ಲ ಅಂದ್ರೆ ನೋಡಿ ಮತ್ತೆ ಡಾನ್ಸ್ ಬೇಕು. ಸುಸ್ತಾಗ್ಯದಂದ್ರೆ ಏನೋ ಮಾಡ್ಲಿಕ್ಕೆ ಆಗ್ತದೆ? ಒಂದು ದಿವಸ ಅನುಸರಿಸ್ಕೊಂಡು ಹೋಗ್ಬೇಕು. ನೀನೊಂದು ಕೆಲಸ ಮಾಡಮ್ಮ, ಒಂದು 2 ಸಾಲಿಗೆ 4 ಹೆಜ್ಜೆ ಹಾಕು, ಉಳಿದದ್ದನ್ನ ನಾಟಕ ದಿವಸ ಮಾಡಿ. ಆಯ್ತಾ? ಆಯ್ತಾನಾ? ಶುರು ಮಾಡು. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಸಮರಸದ ವೈಭೋಗ ಸಂಗ ಸಮಾಗಮ ರಾಗ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ವಾ 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 ವಾ. ಏನು ಬೇಡ್ರೆ ಒಳ್ಳೆ ನಾಯಿ ಕಿರಿಸ್ತೀಯಲ್ಲೇ? ಅದು ಹಂಗಲ್ಲಲೇ, ಹೆಂಗೆ ಬೇಡ್ರೆ? ಪ್ರೀತಿಲೇ. ಹಾ ಓ ಹಂಗೆ ಹೇಳು. ಆತು ಬಿಡಿ. ಏನದ ಮೇಟ್ರೆ ಆಡ್ಬೋದಲ್ಲ, ಎತ್ ಕೊಡು ಅಂದ್ರೆ ಸುಮ್ಮನೆ ಕೂತಾನೆ ಮೂದೇವಿ. ಓಹೋ, ನನಗೆ ಡಾನ್ಸ್ ಬೇಕು, ಹಾಡು ಬೇಕು ಅಂತ ಗಲಾಟೆ ಮಾಡಿದೆವ್ ನೀನು. ಈಗ ನೋಡಿದ್ರೆ ಹಾಡೇ ಮರ್ತು ಹೋಗ್ತದೆ. ನಿನ್ನ ಮಾತು ಎಲ್ಲಿದೆ ಅಲ್ಲಿಂದ ಶುರು ಮಾಡ. ಮೇಷ್ಟ್ರೆ, ಹಾ, ಮಾತು ನಂದು. ನಿಂದ ಇವನು ನಗಬೇಕಲ್ಲ. ಆಂಜನೇಯ ನಗ. ಹೇಗೆ ಹೀಗೆ ನಗುತ್ತಿರುವಿರಿ ದೇವ? ಏನೂ ಇಲ್ಲ ದೇವಿ, ಈ ದೂರ್ತರ ಕುಟಿಲ ಬುದ್ಧಿ ಸತುರತೆಯನ್ನು ಕಂಡು ನಗಾ ಬಂತು ದೇವಿ. ಹಾಗಾದರೆ ನಾನಾವ ಸ್ವಾರ್ಥವನ್ನು ಸಾಧಿಸಿಕೊಂಡಿರುವೆ ಪ್ರಾಣನಾಥ? ಛೇ ಛೇ, ನೀನಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ? ಇದೆಲ್ಲ ಆ ಕುತ್ತಿಮ ಸಂಧಾನಿಗಳ ಪ್ರಯತ್ನ.
ಅದೆಲ್ಲ ಕೃತ್ರಿಮ ಸಂಧಾನಿಗಳ ಪ್ರಯತ್ನ ಅಂತ ಹೇಳ. ಇದೆಲ್ಲ ಅವರ ಪ್ರಯತ್ನ ದೇವಿ. ನಿಮ್ಮ ಒಗಟಿನ ಮಾತೇ ಅರ್ಥವಾಗುತ್ತಿಲ್ಲವಲ್ಲ ಪ್ರಿಯ. ಪ್ರಿಯೇ ಪ್ರಿಯ ಪ್ರಿಯೇ ಪ್ರಿಯ ಪ್ರಿಯೇ. ಮೇಷ್ಟ್ರೇ. ಓ ಮುಟ್ಟಿದೇನು? ಮುಟ್ಟಬೇಡ. ಮುಟ್ಟಿದ್ರೆ ಮಾತು ಮರ್ತು ಹೋಗ್ತದ. ಮಾತು ಆದ್ಮೇಲೆ ಮುಟ್ಟು. ಈಗ ದೂರದಿಂದಲೇ ಮಾತಾಡು. ಹಾ ಪ್ರಿಯೇ ಪ್ರಿಯ ಪ್ರಿಯೇ, ಕೌರವರು ಹಾಗೂ ಪಾಂಡವರ ನಡುವೆ ಯುದ್ಧ ಒದಗಿ ಬಂದಂತಿದೆ. ಅಂದರೆ ಮತ್ತೆ ಯುದ್ಧವೇ? ಓ, ಇವರಿಬ್ಬರ ಕಿತ್ತಲಾಟದಿಂದ ನನಗೆ ನಿದ್ದೆ ಅದು ಬಾರದಂತಾಗಿದೆ. ಕಿತ್ತಾಟದಿಂದ ಕೈ ತೆಗಿದೆ. ಏ ಏನೋ ಅದು? ಡೈಲಾಗ್ ಸರಿ ಮಾಡ್ತಿದ್ದೆ ಮೇಟ್ರೆ. ಯಾರ್ದು? ಈ ಹೆಣ್ಮಗಿದು ಏ ನನ್ನ ಮಗನೇ, ನಾನೇನು ಸತ್ತೋಗಿದ್ದೇನೆ ಇಲ್ಲಿ? ನಿನಗೇನು ಹೇಳಿದ್ ನಾನು? ಗಂಡಸೂರ್ ಡೈಲಾಗ್ ಹೋದ್ರೆ ಮಾತ್ರ ಎತ್ತಿ ಕೊಡು ಅಂತ ಹೇಳಿದೆ. ಹೆಣ್ಮಕ್ಳದ್ದು ಹೇಳಲಿಕ್ಕೆ ನಾನಿಲ್ಲೇನೋ ನನ್ನ ಮಗನೇ? ನನಗೆ ಗೊತ್ತಿಲ್ವೇ? ಅದು ಹಂಗಲ್ಲ, ಕಿತ್ತಾಟದಿಂದ. ಕಿತ್ಲಾಟ ಅಲ್ಲ. ಕಿತ್ತಾಟದಿಂದ ಸರಿನಾ ಮೇಷ್ಟ್ರೇ? ಅಯ್ಯೋ ಅಯ್ಯೋ ಅಯ್ಯೋ, ಸಖತ್ತಾಗಿ ಹೇಳಿದೆ. ಮೇಲ್ರೆ ಕಿಸ್ತ ನಾನು, ಇಲ್ಲ ಇವನೇ. ಹಾ ಹಾ, ಡೈಲಾಗ್ ಸರಿಯಾಗಿ ಹೇಳ. ಆತು. ಅಂದರೆ ಮತ್ತೆ ಯುದ್ಧವೇ? ಓ, ಇವರಿಬ್ಬರ ಕಿತ್ತಾಟದಿಂದ ನನಗೆ ನಿದ್ದೆಯೇ ಬಾರದಂತಾಗಿದೆ. ನಿನ್ನ ನಿದ್ದೆಗೆ ಏನಾಯಿತು ದೇವಿ? ನೀನು ಅವರಿಬ್ಬರ ನಡುವೆ ಸಂಧಿ ಸಂಧಿ ಎಂದು ಓಡಾಡುತ್ತಿದ್ದರೆ ನನಗೆ ನಿದ್ದೆ ಎಲ್ಲಿಂದ ಬರಬೇಕು ದೇವಾ? ಚಿಂತಿಸಬೇಡ, ಚಿಂತಿಸಬೇಡ ಪ್ರಿಯೇ. ಈ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರ್ವಸ್ತ್ರನು. ನಿರ್ವಸ್ತ್ರ ಅಂದ್ರೆ ಬಟ್ಟೆ ಇಲ್ದಾನಲ್ಲ, ನಿರಸ್ತ್ರನು. ನಿರಸ್ತ್ರ ಅಂತ ಹೇಳು. ಆತಾತು. ಹಾ, ನಿರಸ್ತ್ರನು. ಯಾರು ಹೆಂಗೆ ಕಿತ್ತಾಡಿದ್ರು ನಾನು ಮಾತ್ರ ಸುಮ್ಮನಿದ್ದು ಬಿಡುವನು. ನಿನ್ನ ಮಾತಿಗೆ ಹೆಣೆಯುಂಟೆ ದೇವಿ. ಹಾಗಾದರೆ ನಾನು ಆದರಣೀಯಳಾದೆನು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಆದರಣೀಯಳಾದೆ. ಆದರಣೀಯಳಾದೆ. ಹಂಗೆ ಆದರಣೀಯಳಾದೆ. ನೀನು ಹೇಳ್ಬೇಡ. ನೀವೇ ಹೇಳಿದ್ರಲ್ಲ ಮೇಷ್ಟ್ರೆ. ನೀನು ಎರಡನೇ ಅಕ್ಷರದಿಂದ ಶುರು ಮಾಡು. ಸರಿ ಮೇಷ್ಟ್ರೆ. ಹಾ, ಹಾಗಾದರೆ ನಾನು ಆದರಣೀಯಳಾದೆ ಹಾ. ದೇವಾ? ಚಿಂತಿಸಬೇಡ, ಚಿಂತಿಸಬೇಡ, ಚಿಂತಿಸಬೇಡ ಪ್ರಿಯೇ, ಚಿಂತಿಸಬೇಡ. ಮೇಷ್ಟ್ರೇ. ತಿರುಗಾ ಹಿಡ್ಕೊಂಡಿರೋ. ಹಿಡ್ಕೊಂಡ್ರೆ ಮಾತು ಬರುವುದಿಲ್ಲ. ಈಗ ಬಿಟ್ಟು ಮಾತಾಡು. ನಾಟಕದ ದಿವಸ ಮಾತು ಗಟ್ಟಿಯಾಗಿರ್ತಾವ, ಅವಾಗ ಮುಟ್ಟಿ ಮಾತಾಡು. ಈಗ ಬಿಟ್ಟು ಮಾತಾಡು. ಆತು ಆತು. ಹಾ ಚಿಂತಿಸಬೇಡ ಪ್ರಿಯೇ. ಹಾ. ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಯಾರು ಹೆಂಗೆ ಆಡಿದ್ರು ನಾನು ಮಾತ್ರ ಸುಮ್ಮನಿದ್ದು ಬಿಡುವನು. ಹಾಗೆ ಈ ನನ್ನ ಹಸ್ತದಿಂದ ಯಾವ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಶಾಪಾತ ಮಾಡಿದ್ದೇನೆ. ಸಾಯ್ಬೇಕು ನಿಮ್ಮ ಹತ್ರ. ಯಾಕೆ ಮಾಡ್ರೆ? ಕತ್ತಿ ಅಂದ್ರೆ ಬೇರೆ ಅರ್ಥ ಬರ್ತದೋ? ಯಾವ ಅಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ ಹೇಳ. ಈ ಹಸ್ತದಿಂದ ಯಾವ ಹದನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದು ಶಾಪಾತ ಮಾಡಿದ್ದೇನೆ. ಅಷ್ಟು ಮಾಡು. ಇದು ಯಾವ ಮಾಯದಾಟ ಪ್ರಿಯ? ಪ್ರಿಯೇ ಪ್ರಿಯ ಪ್ರಿಯೇ ಪ್ರಿಯ ಪ್ರಿಯೇ. ಮೇಷ್ಟ್ರೇ. ಏಯ್, ಯಾಕೋ ಅವನು ಮುಟ್ಟಿ ಮುಟ್ಟಿ ಸಾಯ್ತಾನೆ. ನಮ್ ಪ್ರಾಣ ಏಯ್, ತಿನ್ನಕ್ಕೆ. ಎಷ್ಟು ಸಾರಿನೂ ಹೇಳೋದು? ಮನುಷ್ಯರಿಗೆ ಆದ್ರೆ ಒಂದು ಸಲ ಹೇಳ್ಬೋದು. ದೇವರ ಪಾತ್ರ ಬೇರೆ ಹಾಕ್ತೀರ. ಏನ್ ಅನ್ನೋಂಗಿಲ್ಲ, ಅನುಭವಿಸಂಗಿಲ್ಲ. ಥೂ ನನ್ನ ಮಕ್ಕಳ. ಏನಿಲ್ಲ ಅದು. ಪರಿಹಾಸ್ಯವ ಇದು. ಟೇಜ್ಗಳಲ್ಲ ಟೇಜು. ಓ, ಇದು ಟೇಜು ಮೇಷೆ, ಟೇಜು. ಆಕ್ಷನ್ ಇರ್ತದೆ, ಆಕ್ಟಿಂಗ್ ಬೇಡವಾ? ಥೂ, ನಿನ್ನ ಆಕ್ಟಿಂಗಿಗೆ ಅಷ್ಟು ಬೆಂಕಿ ಹಾಕ. ಮುಟ್ಟಿದ ಕೊಳ್ಳೆ ಪಿ ಪಿ ಅಂತ ನಿಂತ್ಬಿಡು. ನೀನು ಮುಂದಿನ ಡೈಲಾಗ್ ಹೇಳು. ಆತು ಬಿಡಿ, ಆತಾತು. ಹೇಳು. ಏನಿಲ್ಲ ಅದು. ಇದು ಪರಿಹಾಸ್ಯವಲ್ಲ. ಹಾ. ಇದು ಪರಿಹಾಸ್ಯವಲ್ಲ. ಈ ರುಕ್ಮಿಣಿ ಹಾಗೂ ಗೋಪಿಕೆಯರು ಕೂಡ ಈ ಏಣುಗೋಪಾಲನ ಮಧುರ ರೂಪವನ್ನು ಕಂಡು ಕೊಂಡಾಡಿದ್ದಾರೆ. ಲೇ ಲೇ,
ಅದೇನು ಮುಂದೆ ಬಸವಣ್ಣನ ಮುಂದೆ ಹೋದೋ ಪಿ ಪಿ ಅಂತ ಮಾಡಿ ಅಲ್ಲಿ ಕೊಳಲ್ ಕಣೋ, ಎಡಕ್ಕೋ ಬಲಕ್ಕೋ ಹಿಡಿದು ಸಾಯೋ. ಹಾ ಸರಿನಾ ಮೇಟ್ರೆ? ಹಾ ಫಸ್ಟ್ ಕ್ಲಾಸ್. ಮುಂದೇನು ಡೈಲಾಗ್ ಹೇಳ? ನಿಮಿಷಗಳಲ್ಲಿ ಏಯ್ ಈ ಮನೆ ಕೊಳಲ್ ಬಿಟ್ಟು ಮಾತಾಡು. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಮನೆಯಾಗೆ ವಿದ್ವನೋ ಸಂಧ್ಯೆ ಎರಡರಲ್ಲೊಂದು ತೀರ್ಮಾನ ಆಯ್ತದೆ. ನೀನು ಸುಮ್ಗೆ ಹೊಂಟೋಗುದೇವಿ. ಏಯ್ ಈ ಮನೆಯಲ್ಲಿ ತೀರ್ಮಾನ ಆಯ್ತದೆ, ನೀನು ಹೊಂಟೋಗು. ಹಿಂಗೆ ಹೇಳಿ ಕೊಟ್ಟಿದ್ನಿಲ್ಲ ನಾನು. ಹಂಗಲ್ವಾ ಮತ್ತೆ? ಏಯ್ ಎಲ್ಲಿದ ಬಂದ್ ನಮ್ಮ ಪ್ರಾಣ ತಿಂತಿರಲಿ. ಈ ಮಂದಿರದಲ್ಲಿಯೇ ತೀರ್ಮಾನವಾಗುವುದು. ನೀನಿನ್ನು ಹೊರಡು. ಮೇಷ್ಟ್ರೆ, dialogue ಹೇಳ್ದಂಗೆ ಹೋಯ್ತಾವ್ನೆ. ಲೇ ಕೃಷ್ಣ ಪರಮಾತ್ಮ, ಡೈಲಾಗ್ ಹೇಳು ಅಂದ್ರೆ ನೀನೇ ಒಳಗೆ ಹೋಗ್ತಾ ಇದೆಯಲ್ಲೋ. ಓ, ಅದೆಲ್ಲ ಇಲ್ಲೇ ತೀರ್ಮಾನ ಆಯ್ತದೆ. ನೀನು ಹೊರಡು ದೇವಿ. ನಾನು ಕ್ಷಣಕಾಲ ವಿಶ್ರಾಂತಿ ತಗತೀನಿ. ಹಾಳಾಗಿ ಹೋಗು. ನೀ ಮುದ್ದೆ ಡೈಲಾಗ್ ಹೇಳಮ್ಮ. ಇದೇನಿದು? ದಿನವೂ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದವನು ಇಂದು ಹೊಳೆಗೆ ಹೋಗು ಎನ್ನುತ್ತಿರುವನಲ್ಲ. ಇರಲಿ, ಏನೋ ರಹಸ್ಯವಿರಬೇಕು. ಏಯ್ ನೀನ್ಯಾಕೆ ಕವಳಿಂದ ಹೋಗ್ತಾ ಇದೀಯಾ? ವಿಶ್ರಾಂತಿ ತಗೊಳಗೆ ಮೇಟ್ರೆ. ನೀನು ವಿಶ್ರಾಂತಿ ತಗೊಳ್ಳೋದು ಇಲ್ಲೇ. ಇಲ್ಲ, ಹಾ ಒಳಗ್ ಬೇಡವಾ? ಬೇಡ, ಇಲ್ಲಿ ಹೋಗ. ಮಾದೇವ, ಮೇಷ್ಟ್ರೆ, ಆ ನೆಕ್ಸ್ಟ್ ಸೀನ್ಗೆ ಇವನ್ ಕರಿಯರ. ಲೇ ದುರ್ಯೋಧನ, ಹಾ. ಮಾಡ್ಲಾ ಟೇಜ್ಗೆ? ಒಂದೆರಡು ಹೇಳ ಮರಾಯ ಅವನಿಗೆ. ರಾಜಾದಿರಾಜ, ರಾಜ ಪರಮೇಶ್ವರ, ರಾಜ ಗಂಭೀರ, ಗುರುಕುಲ ಪ್ರದೀಪ, ಕೌರವೇಶ್ವರ, ಪರಾಕ್, ಬಹುಪರಾಕ್. ಇದೇನಿದು? ಇದೇನು ದೇವಲೋಕವೋ ಇಲ್ಲ ಶ್ರೀಕೃಷ್ಣನ ಶಯನ ಮಂದಿರವೋ? ಏ ರಾಜೇಗೌಡ, ಅವನು ಶ್ರೀಕೃಷ್ಣ. ಒಳ್ಳೆ ಇನಿಷಿಯಲ್ ಹೇಳಿದಂಗೆ ಶ್ರೀಕೃಷ್ಣ ಅಂತ ಹೇಳ್ತಿಯಲ್ಲ. ಶ್ರೀಕೃಷ್ಣನ ಶಯನ ಮಂದಿರವೋ? ಏ ಅವನು ಶ್ರೀಕೃಷ್ಣನೇ. ಆ ವಿಚಾರ ನಮಗ್ ಬೇಡ. ನೀನು ಶ್ರೀಕೃಷ್ಣ ಅಂತ ಅಷ್ಟು ಹೇಳ. ಅದು ಮೊದ್ಲಿಂದ ಹೇಳ್ತೀನಿ ಬಿಡಿ. ಹೇಳಪ್ಪ. ಇದೇನು ದೇವಲೋಕವೋ ಇಲ್ಲ ಅವನ ಶಯನ ಮಂದಿರವೋ? ಹ. ಆ ಪಾಂಡವರು ಎಂತ ಸತುರರು. ಆ ಶ್ರೀಕೃಷ್ಣನ ಕುತಂತ್ರದಿಂದ ನನ್ನ ಈ ಕುರು ಸಿಂಹಾಸನ, ಕುರು ಸಿಂಹಾಸನ ಸೇರಿಸಿ ಹೇಳ. ನನ್ನ ಈ ಕುರು ಏಯ್ ಸಿಂಹಾಸನ, ಕೈ ಯಾಕೋ ತೋರಿಸ್ತೀಯಾ? ಅಸಹ್ಯ ಕಾಣ್ತದೆ. ನನ್ನ ಈ ಕುರು ಸಿಂಹಾಸನವನ್ನು ಸ್ವಾಧೀನಪಡಿಸಲು ಹವಣಿಸುತ್ತಿರುವರು. ಅದಕ್ಕಾಗಿ ನನ್ನ ಅಜನ್ಮ ವೈರಿಯಾದ ಅರ್ಜುನನು ದ್ವಾರಕೆಗೆ ಬರುತ್ತಿರುವನಂತೆ. ಇರಲಿ, ಆ ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿಸುವುದೇ ನನ್ನ ಉದ್ದೇಶ. ಏನು ಸುಖ ಪರಸನಪ್ಪ ಇವನು. ಈ ಮಠ ಮಧ್ಯಾಹ್ನದೊಳಗೆ ಮಠ ಮಧ್ಯಾಹ್ನ ಎಲ್ಲೆಲ್ಲ ಐತೆ? ಕೂತ್ಕೊಳ್ಳ. ಮಠ ಮಧ್ಯಾಹ್ನ ಅಂತಿಲ್ಲೋ, ಬರೀ ಮಧ್ಯಾಹ್ನ ಅಂತಿದೆ ನೋಡ. ಈ ಬರೀ ಮಧ್ಯಾಹ್ನದೊಳಗೆ ಕುತ್ಕೊಳ್ಳ ಕಂಡೀವ್ನಿ. ಏನ್ ಹೇಳ್ಬೇಕು ಅಂತ ನಂಗೂ ಗೊತ್ತೈತೆ. ನೆಟ್ರೆ ಟ್ರಯಲ್ ನೋಡಕ್ ಊರಿನ ಜನ ಎಲ್ಲಾ ಬಂದವ್ರೆ. ನನ್ನ ಹೆಂಡತಿ ನಮ್ಮ ಅತ್ತೆನು ಬಂದವ್ರೆ. ಅವ್ರ ಎದುರಿಗೆ ಈ ಏಳ್ಗೀಳ್ ಕೊಡೋದಲ್ಲ ಇಕ್ಕಬೇಡಿ. ಆಯ್ತಪ್ಪ. ನನ್ ಪಾತ್ರವ ಒಸಿ ತೂಗಿಸ್ಕೊಂಡು ಹೋಗಿ ಆಮೇಲೆ ನಿಮ್ಮನ್ನ ಆಯ್ತು. ಆಮೇಲೆ ಈ ನನ್ನ ಮಗ ಸುಮ್ಮನೆ ಕೇಳ್ರಿ. ಸುಮ್ ಕೂತ್ಕೊಳ್ಳಪ್ಪ. ಇನ್ನೊಂದ್ಕಿತ ಮಾಡ್ಬಿಡ್ಲ? ಬೇಡಪ್ಪ, ಮುಂದೋಗು. ಇರಲಿ, ಇವನು ಎಚ್ಚರವಾಗುವವರೆಗೂ ನಾನು ಈ ಪೀಠದಲ್ಲೇ ಕುತ್ಕತ್ತೀನಿ.
ಏ ಥೂಥು. ಛೇ ಛೇ. ಸರಿ, ಇನ್ನೊಂದು ಕಿತ ಹೇಳ್ಬಿಡ್ತೀನಿ. ಓಕೆ. ಇರಲಿ, ಇವನು ಎಚ್ಚರವಾಗುವವರೆಗೂ ನಾನು ಈ ಪೀಠದಲ್ಲೇ ಕೂತ್ಕೊಳ್ತೀನಿ. ಛೇ ಛೇ. ಚೇಚೆ, ಕುರುಚಕ್ರವರ್ತಿಯಾದ ನಾನು ಈ ಗೊಲ್ಲನ ಕಾಲ ಬಳಿ ಕುತ್ಕೊಳ್ಳದೆ ಅಸಂಭವ, ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಇರಲ್ಲ. ನಾನು ಶಿರಾದ ಬಳಿಯ ಕುತ್ಕೊಳ್ತೀನಿ. ಲೇ ನನ್ನ ಮಗನೇ, ಅದು ಶಿರಾನು ಅಲ್ಲ, ಉಪ್ಪಿಟ್ಟು ಅಲ್ಲ, ಹಾ. ಶಿರದ ಕಡೆಗೆ ಅಂತ ಹೇಳು. ಓ ಆತು ಬಿಡಿ. ನಾನು ಅದರ ಕಡೆ ಕುತ್ಕೊಳ್ತೀನಿ. ಎಲ್ಲಿಂದ ಕರ್ಕೊಂಡು ಬರ್ತೀಯಲ್ಲಿ? ಏ ಅರ್ಜುನ ಬಾರ್ಲಾ ಟೇಸ್ಟ್ಗೆ. ಈ ಕುರುಪತಿಯು ನನಗಿಂತ ಮೊದಲೇ ಬಂದಿರುವನಲ್ಲ. ಹೋಗ್ಲಿ, ನಂಗೇನಲ್ವ. ಸಂದಾಕಿದೀಯಾ ದೇವ? ದೇವ ದೇವ, ಪರಪಂಚದ ಅಂಧಕಾರವನ್ನು ಬೆಳಕಿಗೆ ಕರೆದುಕೊಂಡು ಬಾ. 7 ಸಕ್ಕರೆ ಪೇಣಿ, 3 ಲೋಕದ ಮಂಗ, 3 ಲೋಕದ ಮಂಗಗಳು ನಿನ್ನ ಕೈ ಸೇರಿವೆ. ಏ ಯೋಗ್ಯ ನನ್ನ ಮಕ್ಕಳ, 3 ಲೋಕದ ಮಂಗಗಳು ಅವನ ಕೈ ಸೇರಿವೆ ಅಂತ. ಏಯ್, 3 ಲೋಕದ ಮಂಗಳವೂ ನಿನ್ನ ಕೈ ಸೇರಿವೆ ಅಂತ ಹೇಳು. ಅದಕ್ಕೆ ನಾ ಮಾಡ್ಕೊಂಡೆ ಏನಂತ? ಈ ಪಾತ್ರವ ನನಗೆ ಕೊಡಿ ಅಂತ. ನೀವು ನೀನ್ ಹೇಳ್ಕೊಡಲೆ, ಪಾತ್ರ ಆಮೇಲೆ ಮಾಡಿ ಅಂತೆ. ದೇವ ದೇವ ದೇವ, ಭಟ್ರೆ, ಇವನು ನಿಜವಾಗ್ಲೂ ಮಲ್ಕೊಂಡ್ಬಿಟ್ಟವ್ನೆ. ಆ? ಏ ಇವ್ರಿಗೆ ಏನೋ ನಾಟಕ ಕಲಿಸೋದು. ಆ ನನ್ನ ಮಗನ ಉಗಿದು ಎಬ್ಸೋ, ನನ್ನ ಮಗನ್ನ. ಎದ್ದಣ್ಣ, ನೀನ್ ಬಂದ್ಬಿಡಲೆ? ನಾವನ್ನೋರು ಒಂದು ಗುಡ್ಡ ಅಂದ್ರೆ ಬೇಟ್ರೆ ಬೇಟ್ರೆ ಇನ್ನೊಂದ್ಕಿಂತ ಮಲ್ಕೊಂಡ್ ಮಾಡ್ಲಾ? ಮಲ್ಕೋ, ನೀನ್ ಅದಕ್ಕೆ ಲಾಯಕ್. ಮಲ್ಕೋ. ಏ ಸರಿ ಎಬ್ರಿಸಲೇ. ಏಯ್ ನೀನ್ ಮಲ್ಕೊಳ್ಳಲೆ. ಎಬ್ಬರಿಸ್ಲಾ ಮೇಷ್ಟ್ರೆ? ಬೇಡಪ್ಪ, ಜೋಗಳ ಹಾಡಿ ಮಲಗಸ್. ಏಯ್ ಎಬ್ಬಸಲೇ. ದೇವ ದೇವ ದೇವ, ಎದ್ದೇಳು ಬಾವ. ಅರ್ಜುನ, ಯಾವಾಗ ಬಂದೆ? ಎಲ್ಲ ಕುಶಲವೇ? ಈಗಾಟೆ ಬಂದೆ ಬಾವ. ಮತ್ ಬಂದವನು ನನ್ನ ಕಾಲ್ ಬಳಿ ಕುಂತ್ಕೊಂಡ್ಬಿಟ್ಟಿದ್ಯಲ್ಲ. ಆ ಕಡೆ ಸುಯೋಧನ ಕೂತವನೆ ದೇವ. ಏಯ್ ಆ ಡೈಲಾಗ್ ಎಲ್ಲೇ ಇದೆಯೋ? ನಿನ್ನ ಪಾದವೇ ಪವಿತ್ರ, ಹಂಗೆ ಹೇಳು. ಸರಿ ಮೇಷ್ಟ್ರೆ, ನಿನ್ನ ಪಾದವೇ ಪವಿತ್ರ. ಯಾಕಡೆ ಕೂತ್ಕೊಂಡ್ರೆ ಏನ್ ಬಾವ? ಭಾವ ವಾಸುದೇವ. ಓ ಗೌರೇಶ್ವರ, ಏಯ್ ಗೌರವೇಶ್ವರ, ಗೌರೇಶ್ವರ, ಕ್ಯಾಕರ್ ಸುಗಿತೇನೆ ನೋಡು. ಗೌರವೇಶ್ವರ, ಕರಮೇಶಿರ, ಕೈ ಬಿಡ, ಹೇಳ. ಕರಮೇಶಿರ, ಯಾವಾಗ ಬಂದೆ? ಬಂದವ್ ನನ್ನ ಎಬ್ರಿಸಕ್ಕಿಲ್ವೇ? ಏ ಆಗ್ತೀನಿ ನನ್ನ ಮಗನೇ. ಏನ್ರೆ ಯಾವಾಗ ಬಂದೆ? ನನ್ನ ಎಬ್ಸಾಕಿಲ್ವಾ? ಇವನು ಮಲ್ಕೊಂಡಿರ್ತಾನಂತೆ, ನಾವು ಎಬ್ಬಿಸ್ಬೇಕಂತೆ. ಏಯ್ ಕೃಷ್ಣ ಪರಮಾತ್ಮ ಮಾತಾಡ್ದಂಗೆ ಮಾತಾಡಲೇ. ಯಾವಾಗ ಬಂದೆ? ನನ್ನನ್ನು ಎಬ್ಬಿಸಬಾರದಿತ್ತೆ. ಆತು ಆತು. ಯಾವಲೇ? ಕರಮೇಶಿರ, ಯಾವಾಗ ಬಂದೆ? ಬಂದವನು ನನ್ನ ಎಬ್ಬಿಸಬಾರದಿತ್ತೆ. ಹಾ, ಇರಲಿ, ಬಂದ ಕಾರಣವೇನು? ವಾಸುದೇವ, ನೀನು ಮೊದಲು ಬಂದ ನನ್ನನ್ನು ವಿಚಾರಿಸದೆ ಈ ಅರ್ಜುನನನ್ನು ವಿಚಾರಿಸುತ್ತಿರುವೆಯಲ್ಲ. ಇರಲಿ, ಚಿಂತೆ ಇಲ್ಲ. ಈಗ ಮೊದಲು ಬಂದ ನನ್ನನ್ನು ವಿಚಾರಿಸು. ಕರಮೇಶಿರ, ಮುಂಚಿತವಾಗಿ ಬಂದೆ ನೀನು. ಆದರೆ ಮುಂಚಿತವಾಗಿ ನಾನು ನೋಡಿದ್ದು ಈ ಪಾತ್ರನನ್ನು. ಲೇ ಪಾತ್ರ ಅಲ್ವೋ, ಪಾರ್ಥ ಅನ್ನು, ಇಲ್ಲ ಅರ್ಜುನ ಅನ್ನು. ಆತಾತು. ಮುಂಚಿತವಾಗಿ ನಾನು ನೋಡಿದ್ದು ಇವನ್ನ. ನಿಮ್ಮ ಕಷ್ಟಗಳನ್ನು ತಿಳಿಸಿ ತೊಲಗಿಸಿ ಬಿಡುವೆ ನಿಮ್ಮನ್ನು. ಲೇ ಅವರನ್ನ ಯಾಕೆ ತೊಲಗಿಸ್ತೀಯಲೇ? ತೊಲಗಿಸುವೆ ನಿಮ್ಮ ಕಷ್ಟಗಳನ್ನು ಅಂತ ಹೇಳು. ನಿಮ್ಮ ಕಷ್ಟಗಳನ್ನು ತೊಲಗಿಸಿ ಬಿಡುವೆ.
ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧ ಒದಗಿ ಬರುತ್ತಲಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆ. ಅರ್ಜುನ, ದೇವ. ನೀನು ಈ ಯಾದವ ಸಹಾಯ ಕೇಳ್ಕೊಂಡು ಬಂದಿರಂಗೈತೆ. ಹೌದು ದೇವ. ಓ, ಇದು ಒಳ್ಳೆ ಪೀಕಲಾಟಕ್ಕೆ ಬಂತಲ್ಲ. ಫಜೀತಿಗೆ ಬಂದಿತ್ತಲ್ಲ. ಹ, ಇದು ಒಳ್ಳೆ ಪಜೀತಿಗೆ ಬಂದಿತ್ತಲ್ಲ. ಏಯ್, ಕ್ಯಾಕರ್ಸ್ ಹೋಗಿತ್ತೆ ನೋಡ್ ನನ್ನ ಮಗನೇ. ನೀನು ಪೀಕಲಾಟ ಅಂತೀಯ, ನೀ ಫಜೀತಿ ಅಂತೀಯ. ಅದ್ರಲ್ಲಿ ಏನಿದೆ ಅಂತ ಬಂದು ಹೇಳಿ ಸಾಯೋ. ಅದ್ಯಾವ ಸೀನ್ ಬೇಟ್ರೆ? ಯಾವುದು? ಅದೇ ಇಲ್ಲಿ ಬಂದ್ ಸಾಯಿ ಅಂದ್ರಲ್ಲ. ಅದ ನನ್ನ ವೈಕುಂಠ ಸಮಾರಾಧನೆ ಇದು. ಅದನ್ನು ನೋಡ್ತೀಯಲ್ಲೇ, ಸಂಕಟಕ್ಕೆ ಬಂದಿತ್ತಲ್ಲ. ಒತ್ತರ ಇವ್ರಿಗೆಲ್ಲ ಸರಿಯಾಗಿ ನೆನಪಿಗೆ ಬರೋದು. ಇದು ಒಳ್ಳೆ ಸಂಕಷ್ಟಕ್ಕೆ ಬಂದಿತ್ತಲ್ಲ. ಓ, ಒತ್ತಕ್ಷರಗಳು ಬೇರೆ. ಜನ, ಧನ, ನೀನು ಮಾತ್ರ ನಂಗೆ ಸಹಾಯ ಮಾಡ್ಲೇಬೇಕು. ಏನ ನಮ್ಮ ಮಗನೇ, ಹೊಡೆದ್ರೆ ಕುತ್ತಿಗೆ ಹಾರಿ ಹೋಗ್ಬೇಕು. ಜನ ದನ ಅಂತೆ, ಅದಕ್ಕೊಂದು ಅರ್ಥ ಬೇಡವೇನಲ್ಲೇ? ಸರಿಯಾಗಿ ಹೇಳಲೇ. ಏಯ್, ಸುಮ್ ಕೊಡಲೆ, ನಿನಗೆ ಸರಿಯಾಗಿ ಬರೋದಿಲ್ಲ. ಜನಾರ್ದನ, ವಾಸುದೇವ, ಹಂಗೆ ಹೇಳು. ಹೇಳ. ಜನಾರ್ದನ, ನೀನು ಮಾತ್ರ ನಂಗೆ ಸಹಾಯ ಮಾಡ್ಲೇಬೇಕು. ಓ, ಅದಂಗಾಯ್ತದ. ಮೊದ್ಲು ಬಂದ ನಾನು ಕೂತ್ಬಿಟ್ಟು ನೀನು ಅವ್ನು ಚಂದಾಗಿರಕ್ಕಿಲ್ಲ ನೋಡು. ಏ, ಏನು ಏನು ಇಲ್ಲಿ ಇರೋದೇನು, ನೀ ಹೇಳ್ತಿರೋದೇನು? ಏಟ್ರೆ, ನಾನು ಆಗ್ಲೇ ಹೇಳಿ ಇವನೇ ನಾಟಕ ಮುಗಿದ್ಮೇಲೆ. ಆಯ್ತು, ಅದನ್ನ ಹೇಳಲಿಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ಯಾ? ಏ, ಆಯ್ತು, ಹೋಗಪ್ಪ. ಸರಿ, ನೀನ್ ಏನ್ ಬೇಕೋ ಅದೇ ಮಾಡ್ಕೋ ಹೋಗು ಕೃಷ್ಣ. ಈ ವಿದ್ಯದಲ್ಲಿ ನಿದ್ದೆಯಿಂದ ಎದ್ದಾಗ, ಓಹೋ, ನಿದ್ದೆಯಿಂದ ಎದ್ದಾಗ ನಾನು ಮುಂಚಿತವಾಗಿ ನೋಡಿದ್ದು ಈ ಅರ್ಜುನನನ್ನು. ಅವನು ನಿನಗಿಂತಲೂ ಚಿಕ್ಕವನು. ಅವನೇ ಮೊದಲು ಹೇಳಲಿ ಒಂದು ಮಾತು. ಏನದು? ಈ ಯುದ್ಧದಲ್ಲಿ ನನ್ನ ಅಣ್ಣ ಬಲರಾಮನ ಸಹಿತ ಒಂದು ಅಶ್ವಹಿಣಿ ಸೈನ್ಯ ಒಬ್ಬರಿಗೆ, ನಾನೊಬ್ಬನೇ ಇನ್ನೊಬ್ಬರಿಗೆ. ಆಮೇಲೆ ಇನ್ನೊಂದು ಮಾತು. ಅದೇನು? ಈ ಯುದ್ಧದಲ್ಲಿ ಈ ನನ್ನ ಹಸ್ತದಿಂದ ಯಾವ ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ನೆನಪಿರಲಿ. ಈಗ ಹೇಳಿ ನಾನು ಯಾರಿಗ್ ಬೇಕು ಅಂತ. ಎದ್ದು ಕುಲ ಚೂಡಾಮಣಿ. ಎದ್ದು ಬಂದು ಎದಿಗೆ ಒದಿತೇನೆ ನನ್ನ ಮಗನೇ. ನಾನು ಓದಿಲ್ಲ ಬೇಟ್ರೆ. ಏಯ್, ನಾನೇನು ಸತ್ತೋಗಿದ್ದೇನೆ ಇಲ್ಲಿ? ಏಯ್, ಎದ್ದು ಕುಲ ಚೂಡಾಮಣಿ ಅಂತೀಯಲ್ಲೇ, ಯದು ಕುಲ ಚೂಡಾಮಣಿ. ಏಯ್, ಸರಿಯಾಗಿ 4 ಅಕ್ಷರ ಹೇಳಲಿಕ್ಕೆ ಬರೋದಿಲ್ಲಲ್ಲೇ ಕನ್ನಡದ್ದು. ನಾನು ಈ ಸ್ಕೂಲ್ಗೆ ಹೋಗಿಲ್ಲ ಮೇಷ್ಟ್ರೆ. ಮಣ್ಣು ತಿನ್ನು. ಇಲ್ಲ ಮೇಷ್ಟ್ರೆ, ಸರಿಯಾಗಿ ಹೇಳ್ತೀನಿ ಮೇಷ್ಟ್ರೆ. ಹೇಳ. ಅವಕಾಶನೇ ಕೊಡಲ್ಲ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿನ್ನ ಸೈನ್ಯ ಯಾವನಿಗೆ ಬೇಕು? ನೀನೊಬ್ಬನೇ ಸಾಕು ನನಗೆ. ವಾಸುದೇವ, ನನಗೆ ನಿನ್ನಣ್ಣ ಬಲರಾಮನ ಸಹಿತ ಒಂದು ಅಶ್ವಹಿಣಿ ಸೈನ್ಯವೇ ಸಾಕು. ನೀನ್ ಯಾರಿಗೆ ಬೇಕು? ನಾನಿನ್ನು ಹೊರಡುತ್ತೇನೆ. ಕುತ್ಕೊಳ್ಳ, ನಿನ್ ದಿನ ಮಾತದೇ ಕಡ್ಲ. ಕುತ್ಕಲ್ಲ ಕಂಡಿವ್ನಿ, ಹೇಳ್ಕೊಡಕ್ ಬಂದ್ಬಿಟ್ಟ. ಏನ್ ಹೇಳ್ಬೇಕು ಅಂತ ನಮಗೂ ಗೊತ್ತಾಯ್ತು ಕಣ್ಣ. ಇದು ಟೇಜ್ ಕಣ್ಣ, ಟೇಜು. ಇಲ್ಲಿ ಯಾಕ್ಷನ್ ಇರ್ತದ, ಯಾಕ್ಷನ್. ಓಹೋ, ಎಲ್ಲ ಪಟ್ಟಿ ಮಕ್ಕಳು ಹೇಳ್ಕೊಡ. ನಿಮ್ಮೊಬ್ಬರು ಬಿಟ್ಟು ಕುತ್ಕಲ್ ನನ್ನ ಮಕ್ಕಳು. ವಾಸುದೇವ, ಏಯ್, ನನ್ನ ಹೆಸರು ಹೇಳ. ರಾಜಗೌಡ. ಥು, ಪಾತ್ರದ ಹೆಸರು ಹೇಳಲೇ. ಸುಯೋಧನ. ಒಂದು ಮಾತು. ಏನದು? ಯುದ್ಧದಲ್ಲಿ ಯಾವುದೇ ಅಸ್ತ್ರವನ್ನು ಹಿಡಿದು ಕಾದಾಡುವುದಿಲ್ಲವೆಂದು ಶಪಥ ಮಾಡಿರುವೆ. ಎಚ್ಚರ. ನಿನ್ನಿಷ್ಟದಂತೆ ಆಗಲಿ ಕಾರೇಂದ್ರ. ಏಯ್, ಅವನು ಕಾರೇಂದ್ರನೂ ಅಲ್ಲ, ಬಸ್ಸೇಂದ್ರನೂ ಅಲ್ಲ. ನಾಲಿಗೆ ತಿರುಗದೆ ಇದ್ರೆ ಸುಯೋಧನ ಅಂತ ಹೇಳಿ ಸಾಯ. ಆತು ಆತು, ನಿನ್ನಿಷ್ಟದಂತೆ ಆಗಲಿ ಸುಯೋಧನ. ಸರಿ ಹೋಯ್ತಾ ಮೆಟ್ರೆ? ಸರಿ ಹೋಯ್ತು, ನೀನು ಹೋಗಪ್ಪ. ನಾನಿನ್ನು ಬರುತ್ತೇನೆ. ನನ್ನ ಪ್ರಯತ್ನ ಸಫಲವಾಯಿತು. ಈಗ ನನಗೆ ನಿರಂಬಳ. ಥು, ನಿನ್ನ ನಾಲಿಗೆಗೆ ತರ್ಬೆ ಹಾಕಿ ಸುಡ. ಲೇ, ಯಾವ ಸೀಮೆ ಕನ್ನಡ ಮಾತಾಡ್ತೀಯಲ್ಲ ಲೇ?
ನಿರಂಬಳ ಆಯ್ತಂತ, ನಿರಾಳವಾಯ್ತು ಅಂತ ಹೇಳ. ಮೇಟ್ರೆ ನೀವು ಮಾತಿಗೆ ನನಗೆ ಯಾಕೆ ಬೈತೀರಾ ನೀವು? ನೀವು ಹಿಂಗಾದ್ರೆ ನಾನು ನಾಟಕ ಮಾಡಕ್ಕಿಲ್ಲ, ಹೋಗಿ. ನಾನು ನಾಟಕ ಮಾಡಕ್ಕಿಲ್ಲ. ಬೇಜಾರು ಮಾಡ್ಕೋಬೇಡ್ವ. ಹೇ, ನಿನ್ನ ಪಾತ್ರ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಏನ ಚೆನ್ನಾಗಿ ಮಾಡು. ಈಗ ನನಗೆ ನಿರಾಳವಾಯಿತು. ಅರ್ಜುನ, ಎಂತಹ ಕಾರ್ಯ ಮಾಡಿದೆ! ಈ ವಿಧದಲ್ಲಿ ನಾನೊಬ್ನೇ ಎಂತ ಮಾಡಕಾಯ್ತದೆ? ಪರಾಜಯಕ್ಕೆ ಆಹ್ವಾನ ಕೊಟ್ಟಲ್ಲ ದೇವ. ಹಾ, ನಾನು ಜಯಳನ್ನು ಬಯಸಿ ಬಂದವನಲ್ಲ. ಯಾವ ಜಯನಪ್ಪ ಅವಳು? ಅದೇ ಮೇಟ್ರೆ, ಹಾ, ಆ ದ್ರೌಪದಿ ಪಾಠ ಮಾಡಕ್ ಬಂದವಳಲ್ಲ ಅವಳೇ ಮೇಟ್ರೆ. ಥೂ. ನಿನ್ನ ಇದಕ್ಕಷ್ಟು ಬೆಂಕಿ ಹಾಕ ಲೇ. ಯಾವಾಗಲೂ ಅದೇ ಯೋಚನೆ. ಯಾಕೋ ಬಂದು ಪ್ರಾಣ ತಿಂತಿರಲೇ. ನಾನು ಜಯವನ್ನು ಬಯಸಿ ಬಂದವನಲ್ಲ ಅಂತೇಳ. ದೇವ, ಹಾ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನಿನ್ನ ಕೃಪೆ ಇದ್ದರೆ ಸಾಕು. ಆಹಾ. ಆಮ್ಯಾಕೆ ಹಾ, ಅಣ್ಣ ಓ, ಯಾಕೋ ಬರಕ್ಕೇಳವನೆ. ಓ, ಇವತ್ತು ಒತ್ತಾಗ್ಬಿಟ್ಟದೆ, ನಾಳೆ ಒತ್ತಾರಕ್ಕೆ ಎದ್ಬಿಟ್ಟು ಹೋಗೋ. ಹಂಗೆ ಆಗ್ಲಿದ್ದೇವೆ, ಹಂಗೆ ಆಗ್ಲಿದ್ದೇವೆ. ಏ, ಯಾಕೋ ಅವನು ಅದಿಮಿ ಸಾಯಿಸ್ತಾ ಇದೀಯಾ? ಮಾದೇವ, ಲೈಟ್ ಆಫ್. ಮಾದೇವ, ಮೇಟ್ರೆ, ನೆಕ್ಸ್ಟ್ ನಿನಗೆ ಪಾಂಡವನ ಕದಕ್ಕೆ ಹೋಗುವ. ಏ ಎಲ್ಲ ಪಾಂಡವರು ನಿಮ್ ನಾಯಕನಿಗೆ ಸ್ಟೇಜಿಗೆ ಬರಲ್ಲ. ಮಾದೇವ, ಮೇಟ್ರೆ, ಎಲ್ಲಾರು ಬಂದ್ರೇನ? ಆ ನಕಲ ಒಬ್ಬವ್ನು ಮಾತ್ರ ಬಂದಿಲ್ಲ ಮೇಟ್ರೆ. ಯಾಕಪ್ಪ? ಅವ್ನ ಹೆಂಡತಿಗೆ ಹೆರಿಯಾಗಿದೆ ಅಂತ ಬೇಟ್ರೆ. ಹಾ, ಮಗಿ ನೋಡಕ್ಕೆ ಊರ್ಗ್ ಹೋಗವ್ನೆ. ನಾಟಕ ಟೈಮ್ಗೆ ಬಂದ್ಬಿಡ್ತಾವನೆ. ಏನ? ಸರಿ, ಮುಂದೋಗ್ರ. ಯಾಕೆದ್ದೇಳು ನನ್ನ ಜಾಗ? ಯಾಕ್ಲ ಇಲ್ಲಿಲ್ವಾ ಜಾಗ? ಕುಂತ್ಕೋ. ದಿನ ನಾ ಅಲ್ವಾ ದ್ರೌಪದಿ ಪಕ್ಕ ಕುಂತ್ಕೊತಿದ್ದು. ಮೇಟ್ರೆ, ಏನ? ಏನ್ರಿ ಅದು? ದಿನ ನಾ ದ್ರೌಪದಿ ಪಕ್ಕ ಕುಂತ್ಕೊತಿದ್ದು. ಯಾ- ಇವತ್ತು ನಿಮ್ಮ ಕುಂತವನೆ ಯಾರಲ್ಲ ನೀನು? ಸಿದ್ಧ ಮೇಟ್ರೆ. ಥೂ, ನನ್ನ ಮಕ್ಕಳ. ಯಾರು ಕೇಳಿದ್ರು ನಿಮ್ಮ ಹೆಸರು ಹೇಳ್ತಿರಲ್ರಲೇ. ಪಾತ್ರದ ಹೆಸರು ಹೇಳು. ಅದ ಸಗದೇವ. ಮೇಟ್ರೆ, ಹಾ, ಪ್ರಾಕ್ಟೀಸ್ ಬಂದಾಗೆಲ್ಲ ಹಾ. ಈ ಅಮ್ಮನ ಪಕ್ಕ ಇವನೇ ಕುಂತ್ಕೊಂತವನೆ. ಹಾ. ಇದೊಂದ್ ಕಿತ ನಾನ್ ಕುಂತ್ಕೋತೀನಿ. ನೀನೊಂದು ಕೆಲಸ ಮಾಡಮ್ಮ. ಈ ನನ್ನ ಮಕ್ಕಳು ಬಡದಾಡಿ ಸಾಯ್ತಾರ. ನೀ ಬಂದು ಈ ನಮ್ಮ ಧರ್ಮರಾಯನ ಪಕ್ಕ ಕೂತ್ಕೋ. ಮೇಟ್ರೆ, ಅಯ್ಯಮ್ಮ ನನ್ನ ಪಕ್ಕ ಬೇಡ ಮೇಟ್ರೆ. ಯಾಕೋ? ನಿಮ್ಗೆ ಗೊತ್ತಿಲ್ಲ ನನ್ನ ಹೆಂಡ್ರ ವಿಷಯ. ಯಾಕೆ? ಅವಳು ನಾಟಕ ನೋಡಕ್ ಬರ್ತಾಳೆ. ಹಾ, ಆಮೇಲೆ ಮನೆಗೆ ಹೋದ್ಮೇಲೆ ಗಲಾಟೆ ಆಯ್ತತೆ ಮೇಟ್ರೆ. ಹಾ, ಹಾ. ಅಂದ್ರೆ ಇಲ್ಲ ಅಂದ್ರೆ ನೀವು ನವನೇ ಒಳ್ಳೆ ಸರಿ ಇದ್ದೀರೋ ನೀವೆಲ್ಲ. ಕೂತ್ಕೊಳ್ಳ. ಆಯ್ತು, ನೀನಲ್ಲೇ ಕೂತ್ಕೊಳ್ಳಮ್ಮ. ಏಯ್, ಹೇಳ ಬಿಡೋ, ಜಾಗ ಬಿಡೋ ಅವನಿಗೆ. ಯಾಕೆ ಹೋಗಿ ಬಡ್ದಾಡ್ತೀರ ನಿತ್ಯ? ಹೋಗ. ಕುತ್ಕ. ಶುರು ಮಾಡ್ಲಾ ಮೇಟ್ರೆ? ಮಾಡಪ್ಪ. ಮೇಟ್ರೆ, ಕಿಸ್ಮಾನ ಇಲ್ಲ. ಏ, ಎಲ್ಲಿ ಅವನು ದನ ಕಾಯವನು? ಏನೇ? ಹಿಡ್ಕೋವಿ. ಏ, ಯಾವ ದರ್ಬೆ ಹಾಕಿ ಸುಡಬೇಕಲ್ಲ ನೀನು ನಾಲ್ಗೆನ? ಪಿಳ್ಳಂಗೋವಿಲಿ ಅದು ಕೊಳಲು. ಅಡ್ನೇ ಹುಡುಕ್ತಾವನೆ. ಅವನಿಗೆ ಯಾವುದೋ ಒಂದು ಕಡ್ಡಿ ಹಿಡ್ಕೊಂಡು ಬಾ ಅಂತ ಹೇಳಲೆ. ಲೇಟ್ ಆಗ್ತಾ ಇದೆ. ಮತ್ತೆ ಎಲ್ಲ ಇವನ್ನ ಕಿತಾಪತಿ ಅಂತ ಒಬ್ರು ಇಲ್ಲ ಅಂತ ಎಲ್ಲ ಔಸ್ ಮುಡ್ಕೊಂಡು ಹೋಗಿ, ಅಲ್ಲೆಲ್ಲ ಔಸ್ ಹೋದ ಸಿನಿಮಾ ಏನು ಮಾಡಿಲ್ಲ? ಓ. ಏ, ಏನ? ನೋಡಿ ಮೇಟ್ರೆ, ನಾನು ಪಿಳ್ಗೋವಿ ತಗೊಂಡೋಗಿ ಆ ಪಟದಿಂದ ಔಸ್ ಮುಡ್ಗೋನೆ ಸಿಗ್ಬಾರ್ದು ಅಂತ. ಇಲ್ಲ ಮೇಟ್ರೆ, ನಾನು ಮಾಡಲ್ಲ, ಸುಮ್ ಕೇಳ್ತಾವ್ನೆ. ಈಗ ಸಿಕ್ತು ತಾನೆ? ಸಿಕ್ತು ಮೇಟ್ರೆ. ಶುರು ಮಾಡು. ನಮಗ್ ಗೊತ್ತಿಲ್ವಾ ಬೀಡಿ ಸಿಗರೇಟ್ ಸೇರ್ಲಿಕ್ಕೆ ಹೋಗೋದು? ಅಲ್ಲಿ ಏನ್ರ ಇಟ್ಟು ಬರೋದು ಎಲ್ಲರೇ? ಇವ್ರು ಒಳ್ಳೆ ಶುರು ಮಾಡ್ಲಾ ಮೇಟ್ರೆ? ಮಾಡಪ್ಪ. ಇವು ಪ್ರತಿ ಸಲ ಇವನೊಂದು. ಪರಮಾತ್ಮ, ನಿನ್ನ ದಯೆಯಿಂದ 1 ವರ್ಷ ಅರಣ್ಯವಾಸ, 12 ವರ್ಷ ಅಜ್ಞಾತವಾಸ ಮಾಡಿ ಮುಗಿಸಿದಾಯ್ತು. ಈಗ ಮುಂದೇನು ಮಾಡೋಣ ಅಂತೀಯ ದೇವ? ಮೇಟ್ರೆ, ಹಾ, ಒಂದ್ ಈಚೆಗೆ 12 ಆಚೆ ಹಾಕ್ಬಿಟ್ಟವನೆ. ಒಂದು ಕೆಲಸ ಮಾಡಪ್ಪ.
ನಾಟಕದ ದಿವಸ 12 ಈಚೆ ಹಾಕು, ಒಂದು ಆಚೆ ಹಾಕು. ಮುಂದೋಗು. ಧರ್ಮಜ, ಮುಂದೆ ಮಾಡಕ್ಕೆ ಏನೈತೆ? ಅಂದು ಅವರೆಲ್ಲರೂ ಕುಂತು ಹೇಳದಂತೆ ಲೇ ಬೇಟ್ರೆ ಅಂದ ಅವರೆಲ್ಲ ಕುಂತ್ ಹೇಳಿದ್ರು, ನಿಂತ ಹೇಳಿದ್ರು. ನಿನಗೆ ಯಾಕೋ ಅಂದು ಅವರೆಲ್ಲರೂ ಹೇಳಿದಂತೆ ಅಂತ ಹೇಳು. ಧರ್ಮಜ, ಅಂದು ಅವರೆಲ್ಲರೂ ಹೇಳಿದಂತೆ ನಮ್ಮ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಹೇಳುವುದು ಅಟೆಯ? ಆಹಾಹಾ. ಹಾ. ಪರಮಾತ್ಮ ಹಾ. ಅವರು ಅರ್ಧ ರಾಜ್ಯವನ್ನು ಅಷ್ಟು ಸಲೀಸಾಗಿ ಕೊಡಲು ಒಪ್ಪುವರೇ ದೇವಾ? ಧರ್ಮಜ, ಅವರು ಒಪ್ಪಲಿ ಬಿಡಲಿ, ಕೇಳುವುದಕ್ಕೇನಂತೆ, ಕೇಳಿದರಾತು. ಪರಮಾತ್ಮ ಹಾ. ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಊರನ್ನಾದರೂ ಕೇಳು ದೇವಾ. ಕೇಳ್ಬೋದು, ಆದ್ರೆ ಅವ್ರು ಅದನ್ನೂ ಕೊಡಕ್ಕಿಲ್ಲ ಅಂದ್ಬಿಟ್ರೆ ಆಗ 1 ಊರನ್ನಾದರೂ ಕೇಳು ದೇವಾ. ಅದಕ್ಕೂ ಒಪ್ಪದಿದ್ದರೆ ಒಪ್ಪದಿದ್ದರೆ ಹಾ. ಒಪ್ಪದಿದ್ದರೆ ಏನ್ ಮಾಡೋದು? ಕಡೆ ಪಕ್ಷ ಹಾ. ನಮ್ಮ 5 ಜನಕ್ಕೆ 5 ರೂಮಿನ ಮನೆಯನ್ನಾದರೂ ಕೇಳು ದೇವಾ. ನನ್ನ ಮಕ್ಕ 5 ರೂಮಿನ ಮನೆ ಬೇಕನ್ನು ನಿನಗೆ? 5 ರೂಮಿಂದು ಯಾಕೆ 6 ರೂಮಿಂದ ಬೇಡವಾ? ಬಂದು ಹೋಗೋರಿಗೊಂದು. ಸರಿಯಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಬೇರೆ. ಸರಿಯಾಗಿ ಹೇಳ. ತಪ್ಪಾಯ್ತು ಮೇಟ್ರೆ. ಹಾ, ಮೇಟ್ರೆ ಅವ್ನ ಕೈಯಾಗ ಬಿಲ್ಲ ಇಲ್ಲ. ಎಲ್ಲಿಟ್ಟು ನಿನ್ ಬಿಲ್ಲು? ಇವನ್ ಕೈ ಕೊಟ್ಟೇನೆ. ನಿಂದ ಅವನೇ ಯಾಕೋ ಕೊಟ್ಟೆ? ನೀ ಸೈಡ್ ಗಟ್ಟಾಗಿ ಹಿಡ್ಕೊಂಡು ಮಾಡ. ಪರಮಾತ್ಮ ಹಾ. ಅವರು 1 ಊರನ್ನು ಕೊಡಲು ಒಪ್ಪದಿದ್ದರೆ ಹಾ. 1 ಮನೆಯನ್ನಾದರೂ ಕೇಳು ದೇವಾ. ಅಂದರೆ ನಿಮಗೆ ವಿದ್ಯೆ ಬೇಡ, ಹೌದು ದೇವಾ. ಸಂಧಿಯೇ ಬೇಕು. ಹೌದು ದೇವಾ. ಪಾಂಚಾಲಿ ಲೇ ಧರ್ಮರಾಯ ಕೂತಾದ ಮೇಲೆ ನೀ ಪಾಂಚಾಲಿನ ಕರಿಬೇಕು. ಮೊದಲೇ ಪಾಂಚಾಲಿ ಅಂತ ಹೆಣ್ಮಕ್ಕಳು ನೋಡೇ ಇಲ್ಲೇನಾ? ಕೂತ್ಕೊಳ್ಳೋದಿಲ್ಲೇ. ನೀನ್ ಎತ್ಕೋ. ನಿನ್ನ ಮಾತಾದ ಮೇಲೆ ಧರ್ಮರಾಯ ಕೂತ್ಕೋತಾನೆ. ಧರ್ಮರಾಯ ಕೂತಾದ ಮೇಲೆ ನೀ ಪಾಂಚಾಲಿನ ಕರಿಬೇಕು. ನೀನ್ ಕೂತ್ಕೊಳ್ಳಮ್ಮ. ಪಾಂಚಾಲಿ ಹಿತ್ತ ಬಾ. ಎತ್ತ ಬಾ, ಹಿತ್ತ ಬಾ. ಎತ್ತ ಬಾ, ಹಿತ್ತ ಬಾ. ಎತ್ತೆತ್ತ ಬಾ. ಏನ ಹಿತ್ತ ಬಾ. ಏನ ಪಾಂಚಾಲಿ ಅಂತೀಯ, ಇತ್ತ ಬಾ ಅಂತೀಯ? ನಿನ್ ತಂಗಿ ಕಣ ಅವಳು, ದೂರದಿಂದಲೇ ಮಾತಾಡ್ಲಿ. ಆತು. ದ್ರೌಪದಿ, ನಿನ್ನ ಮನಸ್ಸಾಗ ಏನೈತೆ ಅಂತ ದೂರದಿಂದಲೇ ಹೇಳು. ಲೇ ಅಂದು ಅಷ್ಟು ಜನರ ನಡುವೆ ನನ್ನ ಅವಮಾನ ಮಾಡಿದವರ ಬಳಿ ಸಂಧಿಗೆ ಹೋಗುವೆ ಎನ್ನುವೆ ಇಲ್ಲ. ಅಯ್ಯೋ ಅದು ಸಂಧಿಗೆ ಅಲ್ಲಮ್ಮ, ಸಂಧಿಗಾಗಿ. ಸರಿ ಸರಿ, ಸಂಧಿಗಾಗಿ ಹೋಗುವೆ ಎನ್ನುವೆ ಇಲ್ಲ. ನಾನೇನು ಹೇಳಲಿ, ಆ ದುಶ್ಯಾಸನನ್ನು ಕೊಲ್ಲಲಿಕ್ಕಾಗದಿದ್ದರೆ ನಾನೇ ಹೋಗುತ್ತೇನೆ ಉದ್ದಕ್ಕೆ. ಯಾವನ್ಲೇ ಅವನು ಸ್ಕ್ರಿಪ್ಟ್ ಬರೆದದ್ದು? ಯುದ್ಧ ಅನ್ನೋದಕ್ಕೆ ಉದ್ದ ಅಂತ ಬರೆದಿಯಲ್ಲೇ? ಮಿಸ್ಟೇಕ್ ಆಗ್ಬಿಟ್ಟಿದೆ ಮೇಟ್ರೆ. ಅದು ಹಂಗಲ್ಲಮ್ಮ, ನಾನೇ ಹೋಗುತ್ತೇನೆ ಯುದ್ಧಕ್ಕೆ. ಯುದ್ಧಕ್ಕೆ ಹಂಗೇಳು, ಉದ್ದ ಅಲ್ಲ. ನಾನೇ ಹೋಗುತ್ತೇನೆ ಯುದ್ಧಕ್ಕೆ. ನಿನ್ನ ಮನಸ್ಸಾಗ ಏನೈತೆ ಅಂತ ಗೊತ್ತಾತು. ಬಾ ಕುಂತ. ಇನ್ನು ಈ ನಿನ್ನ ಪತಿ ದೇವರುಗಳ ಮನಸ್ಸಾಗ ಏನೈತೆ ಅಂತ ಒಸಿ ತಿಳ್ಕೊಳ್ಳವ. ಸಗದೇವ, ಇತ್ತ ಬಾ. ನಿನ್ನ ಅಭಿಮತವೇನೆಂದು ತಿಳಿಸು. ಪರಮಾತ್ಮನು ನಮ್ಮ ಪರವಾಗಿ ಸಂಧಿಗೆ ಹೋಗುವುದಾದರೆ ಪರಮಾತ್ಮನು ಸಂಧಿಗೆ ಹೋಗ್ತಾನೇನು? ಪರಮಾತ್ಮನು ಸಂಧಿಗಾಗಿ ಹೋಗುವುದಾದರೆ ಅಂತ ಆಯ್ತು ನೋಡು. ಪರಮಾತ್ಮನು ನಮ್ಮ ಪರವಾಗಿ ಸಂಧಿಗಾಗಿ ಹೋಗುವುದಾದರೆ ನಂದು ಅಭ್ಯಂತರವೇನೂ ಇಲ್ಲ. ಈ ಅಗ್ರಜನೇ ಸಂಧಿ ಎಂದ ಮೇಲೆ ನಂದು ಅಷ್ಟೇಯ. ನನ್ ಜಾಗ. ಲೋ ಅವ್ರಿಗೆ ಜಗ ಕೊಡ್ರಿ. ಯಾಕೋ ಬಡದಾಡ್ತಿರೋ? ಕುಕ್ಕರ್ ಬಡಿ. ಚೆನ್ನಾಗಿತ್ತ ಮೇಟ್ರೆ? ಏನು ನೀನ್ ಕೂತ್ಕೊಂಡಿರೋದಾ? ಮುಂದೋಗ್ರ. ಅರ್ಜುನ, ದೇವಾ. ಹಿತ್ತ ಬಾ. ಇಲ್ಲೇ ಇರೋ. ಏನಲ್ಲೇ ಬಂದವ್ರಿಗೆಲ್ಲ ಇತ್ತ ಬಾ ಇತ್ತ ಬಾ, ಅಲ್ಲಿ ಬಂದು ಎಲ್ಲಿ ಸಾಯ್ಬೇಕೇನ? ಆತು ಬಿಡೆ. ಅವನ ಹತ್ಲಿಂದಾನೆ ಹೇಳಿ. ಅರ್ಜುನ, ದೇವಾ. ನಿನ್ನ ಮನೋಭಿಷ್ಟ ಏನೆಂದು ಹತ್ಲಿಂದ ಹೇಳು. ಅವ ಇತ್ಲಿಂದ ಆದ್ರೂ ಹೇಳ್ತಾನೆ, ಹತ್ಲಿಂದ ಆದ್ರೂ ಹೇಳ್ತಾನೆ.
ನಿನ್ನ ಮನೋಭಿಷ್ಟವೇನೆಂದು ಹೇಳು ಅಷ್ಟ ಹೇಳ. ಆತು. ಅರ್ಜುನ, ದೇವ ನಿನ್ನ ಮನೋಭಿಷ್ಟ ಏನೆಂದು ಹೆಕ್ಲಿಂದ ಆದ್ರೂ ಅವನಲ್ಲಿ ದೇವ ನೀನು ಜಗಕ್ಕೆ ನಾಥ. ಏಯ್ ಅವನೇ ಊದುಬತ್ತಿ ಫ್ಯಾಕ್ಟ್ರಿ ಇಟ್ಟಾನೇನಲ್ಲಿ ಜಗಕ್ಕೆ ನಾಥ ಅಂತೀಯಲ್ಲೇ. ಜಗನ್ನಾಥ ಕಣು, ಜಗನ್ನಾಥ ಅಂತ ಹೇಳು. ದೇವ ಜಗನ್ನಾಥ, ಅಣ್ಣನಾದ ಧರ್ಮಜನು ಓಹೋ ಸಂಧಿಯನ್ನು ಬಯಸಿದ ಮೇಲೆ ನಂದೇನೈತೆ? ನಿಂದೇನಿಲ್ಲ, ಕೂತ್ಕೋ. ಹಾ ಭೀಮಸೇನ, ನಿನ್ನ ಅಭಿಮತವೇನೆಂದು ತಿಳಿಸುತ್ತೀಯಾ? ದೇವ ಕೂರ್ಸ ಕೂರ್ಸ. ಯಾಕೋ ಏನಾಯ್ತು? ಏನೋ ಸಿಡ್ಲಡ್ದಂಗಾಯ್ತು. ಏ ಅಂತದ್ದೇನಿಲ್ಲ, ಕೂತ್ಕೊಳ್ಳು, ಸುಧಾರಿಸ್ಕೊಳ್ಳು. ಲೇ ಹಂಗ್ಯಾಕೋ ದೇವ್ ಬಡದವ್ರಂಗೆ ಕಿರಿಚ್ಕೋತಿದೀಯಾ? ಏನಿಲ್ಲ ಬೇಟ್ರೆ, ನಂದು ಭೀಮನ್ ಪಾತ್ರ ಅಲ್ವಾ, ಹಾ. ಅದಕ್ಕೆ ಹೊಸಿ ಗಟ್ಟಿಯಾಗಿ ಆವಾಜ್ ಆಗ್ತೆ ಆಟೆಯ. ಆಯ್ತು, ಸ್ವಲ್ಪ ನಿಧಾನ ಹೇಳ. ದೇವ 10 ಜನಕ್ಕಿಂತ ದೊಡ್ಡ ಮನ್ಸನ ನಾನು. ಇವರೆಲ್ರು ಅವಾಗಿಂದ ಸುಂಡಿ ಸುಂಡಿ ಅಂತ ಬಡ್ಕೊಂತವ್ರೆ. ಅಂತದ್ರಾಗೆ ನಾನು ಒಬ್ಬನೇ ಏನ್ ಮಾಡಕ್ಕಾಯ್ತದೆ? ಸಂಧೆಯನ್ನ ಮಾಡಿಕೊಂಡು ಬಾ. ಆಹಾ, ಸಂಧಿಯನ್ನೇ ಮಾಡಿಕೊಂಡು ಬಾ. ಮೀಸಿ ಮೇಲೆ ತಿರುತ್ತೀಯಲ್ಲೇ. ಭೀಮಸೇನನ ಬಾಯಲ್ಲಿ ಬರುವಂತ ಮಾತಾ ಇವು? ಏನು ಶಾಂತಿ, ಚೆನ್ನಾಗಾಯ್ತು, ಚೆನ್ನಾಗಿ. ಕೇಶವ, ಹಾ. ತಿರುಗಿ ತಿರುಗಿ ನನ್ನನ್ನು ರೇಗಿಸುತ್ತಿರುವೆಯಾ? ಲೇ ತಿರುಗಿ ತಿರುಗಿ ಅಂದ್ರೆ ನೀ ತಿರುಗೋದಲ್ಲಲೇ, ಮತ್ತೆ ಮತ್ತೆ ಅಂತ. ಆಯ್ತು ಬೇಟ್ರೆ. ಹಾ ಕೇಶವ, ಮತ್ತೆ ಮತ್ತೆ ನನ್ನನ್ನು ರೇಗಿಸುತ್ತಿರುವೆಯಾ? ನನ್ನಲ್ಲಿ ಶಕ್ತಿ ಇಲ್ಲದೆ ಆಡಿದ ಮಾತಲ್ಲ ಅದು. ಛೆ, ಹವಾಮಾನ ಹವಾಮಾನ. ಉಗಿರೋ ಮಕ್ಕ ಅವನಿಗೆ. ಹವಾಮಾನ ಅಂತ ಹವಾಮಾನ. ಲೇ ಅವಮಾನ ಅವಮಾನ ಅಂತ ಹೇಳು. ಆಯ್ತು ಬೇಟ್ರೆ. ಅವಮಾನ ಅವಮಾನ, ಇಂಥ ಅವಮಾನಕ್ಕಿಂತ ಸಾಯೋದೇ ಲೇಸು. ಎಲ್ಲಿ ನನ್ನ ಗದೆ? ಸಾದೇವ ತತ್ತೋದ್ರ ನನ್ನ ಗದೆನ, ನಾನು ಸಾಯ್ತೀನಿ. ಇದೊಳ್ಳೆ ಕಥೆ ಆಯ್ತು. ನಿಮ್ದು ನೀವು ತರಕಾಕಿಲ್ವಾ? ನಾನೊಬ್ಬ ಬಡಪಾಯಿನಿ ಅಂತ ಎಲ್ಲ ಕೆಲಸ ನಂಗೆ ಹೇಳ್ರಿ. ತಾಬಾರ್ಲ. ಸಾಯುತ್ತಾನಂತೆ ಸಾಯುತ್ತಾನೆ ಅಂದು ಹಸ್ತಿನಾವತಿ ಅಂತಃಪುರದಲ್ಲಿ ನಾನು ಬಸ್ ಇಳಿದು. ಏನಮ್ಮ ಅಂತಃಪುರದಲ್ಲಿ ಬಸ್ ಇಳಿದು ಅಂತೀಯಲ್ಲಮ್ಮ? ಅಂತಃಪುರದಲ್ಲಿ ಬಸವಳಿದು. ಸರಿ ಮಿಸ್ಟ್ರೆ. ಹಾ ಅಂದು ಹಸ್ತಿನಾವತಿ ಅಂತಃಪುರದಲ್ಲಿ ನಾನು ಬಸವಳಿದು ಕುಳಿತಿದ್ದಾಗ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದವನು ಈಗ ಸಾಯುತ್ತಾನಂತೆ ಸಾಯುತ್ತಾನೆ. ಏನು? ಹಾಗಾದರೆ ನನ್ನನ್ನು ಸೀಕಂಡಿ ಅಂದುಕೊಂಡೆಯಾ? ಶಿಖಂಡಿ ಅಂತ ಹೇಳೋ. ಹಾಗಾದರೆ ನನ್ನನ್ನು ಸೀಕಂಡಿ ಅಂದುಕೊಂಡೆಯಾ? ಶಿಖಂಡಿ ಅಂತ ಹೇಳಿ. ಹಾಗಾದರೆ ನನ್ನನ್ನು ಇದು ಅಂದುಕೊಂಡೆಯಾ? ನೀ ಅದೇ ಹೋಗ. ಸಾದೇವ, ತಂದೆ ಇಲ್ಲ ಗದೇನ, ನಾನು ಸಾಯ್ಬೇಕು. ಗೊತ್ತಾಗಿನಿಲ್ಲ, ಇಡೀ ಪಾಟಿ ಪಾರ ಐತೆ, ಎತ್ತಕ್ಕಾಗಕ್ಕಿಲ್ಲ. ಒಂದು ಗದೆ ಎತ್ತ ಆಗ್ತಾ ಇಲ್ಲ. ದ್ರೌಪದಿ ಮಗ ಸೀಟ್ ಬೇಕಾ ನಿಂಗೆ? ಭೀಮಸೇನ, ನಾನೇನು ತಮಾಷೆಗೆ ಹಂಗಂದೆ ಅಂದ್ರೆ ನೀನು ಸಾಯಕ್ಕೆ ಹೊಂಟೋಗ್ಬಿಡೋದ? ನೀನು ಏನು ಎಂತವನು ಎಂದು ನನಗೆ ತಿಳಿಯದೆ. ಇರಲಿ, ನಿಮಗಾರಿಗೂ ವಿದ್ದ ಬೇಡ. ಹೌದು ದೇವ. ಸಂಧಿಯ ಬೇಕು. ಹೌದು ದೇವ. ಸರಿ, ಹಾಗಿದ್ದರೆ ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೂ ನೀವು ಯಾವುದಕ್ಕೂ ರೆಡಿ ಆಗಿರಿ, ನಾನಿನ್ನು ಗೊತ್ತೀನಿ. ಮೇಟ್ರೆ, ಏನೋ ಹುಡುಕ್ತಾ ಇದ್ದೀರಲ್ಲ ಮೇಟ್ರೆ? ನನ್ನ ಕೆರ ಹುಡುಕ್ತಾ ಇದ್ದೀನಪ್ಪ. ಯಾಕೆ ಮೇಟ್ರೆ? ಹೊಡ್ಕೊಳ್ಳಿಕ್ಕೆ. ಅಯ್ಯೋ, ಕೆರದಲ್ಲಿ ಹೊಡ್ಕೊಳ್ಳೋ ಅಂತದ್ದು ಏನಾಯ್ತು ಮೇಟ್ರೆ? ಲೇ ಪೌರಾಣಿಕ ನಾಟಕ ಕಂಡ್ರಲ್ಲ ಇದು.
ರೆಡಿ ಆಗಿರಿ ಅಂತ ಇಂಗ್ಲಿಷ್ನಾಗ ಹೇಳ್ತೀಯಲ್ಲಲ್ಲಿ. ತಪ್ಪಾತು ಮೇಟ್ರೆ, ಹೇಳ್ಬಿಡ್ತೀನಿ. ಸಿದ್ಧರಾಗಿರಿ ಅಂತ ಹೇಳ. ಅದಾಗಿರಿ. ಏಯ್ ನೀನು ಬೊಗಳಲಿ. ನೀವೆಲ್ಲರೂ ಯಾವುದಕ್ಕೂ ಸಿದ್ಧರಾಗಿರಿ, ನಾನಿನ್ನು ಬತ್ತೀನಿ. ಯಾಕ್ರು ಏನಾಯ್ತು? ಮಾದೇವ ಲೈಟ್ ಆಫ್. ಮಾದೇವ ಆ ಶಕುನಿನ್ ಕರೆವ. ಏ ಶಕುನಿ ಬಾರ್ಲ. ಹಾ ಚಾಲು ಮಾಡು. ಏ ಯಾಕೋ ಮತ್ತೆ ಒಳಗೋದ? ಎಲ್ಲೋಟಿಲೇ. ಓ ಆಕ್ಷನ್ ಮೇಲೆ ಬರ್ತಾವನೆ. ಕೃಷ್ಣನು ಒಂದು ಪಕ್ಷ ವಹಿಸಿ ಅವರ ಶ್ರೇಯೋಭಿವೃದ್ಧಿ ಬಯಸಿದರೆ ಬಂಧುಗಳಿಗೆ ಬೆಂಕಿ ಹಚ್ಚುವ ಕರಾಳ ರಕ್ತಾಕ್ಷ ಈ ಶಕುನಿ. ಏ ಶಕುನಿ ಕಣವೇನು? ಶಕುನಿ ರಕಂಗನಾಗು ಒಳ್ಳೆ ಸಗಣಿ ತಿಂದವ್ರ ರಕಂಗಾಗ್ತಿಲ್ಲ ಲೇ. ರಣರಂಗದಲ್ಲಿ ಕೌರವರ ರಕ್ತದಲ್ಲಿ ನರ್ತಿಸುವ ರಕ್ತ ಪಿಪಾಸಿ ಈ ಶಕುನಿ. ಲೇ ಸುಯೋಧನ, ಈ ಯುದ್ಧದಲ್ಲಿ ನಿನಗೆ ಒಳ್ಳೆಯ ಸಾವೇ ಇಲ್ಲ. ಅಂದು ನನ್ನ ಅಣ್ಣ ತಮ್ಮಂದಿರು ಹೇಗೆ ನರಳಿ ನರಳಿ ಸತ್ತರೋ ನೀನು ಹಾಗೆ ಸಾಯುವೆ. ಗುರುಕುಲ ಪ್ರದೀಪ, ಗುರುಕುಲ ಪ್ರದೀಪ ಮುಗೀತು ನಿನ್ನ ಪ್ರತಾಪ. ಎಲ್ಲೇ ಮಾವ? ಎಲೆ ಮಾವ, ಈ ನನ್ನ ಮಕ್ಕಳನ್ನ ಬಡ್ದಾಕಕ್ಕೆ ನೋಡಿ ಮೆಷ್ಟೇ, ನಾನ್ ಕಡೆಗೆ ಕೈ ತೋರಿಸ್ತಾವನೆ. ಯಾಕ ಈ ಪಾಂಡವ್ರನ್ನ ಬಡ್ದಾಕೋಕೆ ನಾನು ಒಬ್ಬನೇ ಸಾಕು. ಆ ಶ್ರೀಕೃಷ್ಣ ಹೇಳ್ತಾವನೆ ವಿದ್ದ ಬೇಡ ಅಂತ. ಅವನ ಮಾತಲ್ಲಿ ಯಾರು ಕೇಳ್ತಾರೆ? ಬಿಡು ಬಿಡು. ಅಣ್ಣ ಆಗಲ್ಲ, ಅಣ್ಣ ಆಗಲ್ಲ, ಅಣ್ಣ ಆಗಲ್ಲ, ಅಣ್ಣ ಆಗಲ್ಲ, ಅಣ್ಣ ಏ ಆಗಲ್ಲ. ಬರೋ ಇಲ್ಲಿ. ಏನ್ ಮಾಡ್ರಿ ಏನಾಗಲ್ಲ ಮೇಟ್ರಿ? ನೀವು ಹೇಳ್ಕೊಟ್ಟಿದ್ದಲ್ಲ, ಹೇಳ್ಕೊಟ್ಟಂಗೆ ಹೇಳ್ದಲ್ಲ ಮೇಟ್ರೆ. ನಾ ಹೇಳಿಕೊಟ್ಟದ್ದು ಆ ಬೇರೆ ಗೊಲ್ಲ ಬೇರೆ. ಆ ಗೊಲ್ಲ ಆ ಗೊಲ್ಲ ಹಾ ಹೇಳ. ಇನ್ನೊಂದಕ್ಕೆ ತಗೊಂಡ್ಬಿಡ್ರಿ ಬೇಡ ಹಿಂಗೆ ಹೇಳ. ಮೇಟ್ರಿ ಡೈಲಾಗ್ ಮರ್ತೋಯ್ತದೆ. ಆಯ್ತು ಹೋಗ. ಅಣ್ಣ ಆ ಗೊಲ್ಲ ಆಗಲೇ ನಮ್ಮೂರಿಗೆ ಬಂದವನಂತೆ.
ಆಗ್ಲೇ ಬಂದ್ಬಿಟ್ಟವನಂತ. ಅದ್ಯಾಕಂತೆ? ದನ ಕಾಯಕ್ಕೆ ನಾಳೆ ಒತ್ತಾರೆ ನಿನ್ ಸಭೆಗೆ ಬತ್ತವನಂತೆ. ಯಾಕಂತೆ? ಶಾಂತಿ ಮಾಡ್ಸಕ್ಕೆ. ಇರಲಿ, ದುಶ್ವಾಸನ ಆ ಶ್ರೀಕೃಷ್ಣನು ಬಂದವಡನೆ ಅವನ ಹಿಡಿದುಕೊಳ್ಳಲು ತಕ್ಕ ಏರ್ಪಾಟುಗಳನ್ನು ಮಾಡು. ಅವನೇನು ನಿನ್ನ ನಂಬ್ಕೊಂಡು ಬಂದವನೇ. ಅವನಾಗ್ಲೇ ಆ ದರಿದ್ರ ಎದುರು ಮನೆಗೆ ಹೋಗಿ ಬಿದ್ಕೊಂಡ. ಎದುರ ಮನೆ ಎಲ್ಲ ಕಾಣಲ್ಲಿ ವಿದುರನ ಮನೆ. ಆಹಾ ಆತು ಅವನಾಗ್ಲೇ ಆ ದರಿದ್ರ ಇದೂರನ ಮನೆ ಹೋಗಿ ಬಿದ್ಕೊಂಡವನಂತೆ. ಥು ಅಸಹ್ಯ. ಅಸಹ್ಯ ಪಡಬೇಡ. ಅವನು ನಂಬುದವ್ರನ್ನ ಕೈ ಬಿಡಾಕಿಲ್ಲ. ಇರ್ಲಿ, ನಾಳೆ ಒತ್ತಾರೆ ನಮ್ಮ ಸಭೆಗೆ ಬರ್ತಾನಲ್ಲ, ಆಗ್ಲೇ ವಿಚಾರಿಸ್ಕೊಂಡ್ರಾತು. ದುಶ್ವಾಸನ, ನೀನಿನ್ನು ಹೊರಡು. ನನ್ನ ಈ ಗರ್ಜನೆಯನ್ನು ಕೇಳಿ ಅತಳ ಸುತಳ ಪಾತಾಳದಲ್ಲಿರುವವರೆಲ್ಲ ತಲ್ಲಡಿಸಿ ಹೋಗುವರು. ಅಂಥ ಈರನಾದ ಈ ದುಶ್ವಾಸನಿಗೆ ಅಣ್ಣ ನೀನು ಹೊಂಟೋಗು ಏನು ನಿನಗೆ ಮಾತು ಕಡಿಮೆ ಇದೆ ಅಂತ ಬಾಯಿಗೆ ಬಂದದ್ದೆಲ್ಲ ಬೊಗಳ್ತೀಯನಲ್ಲೇ. ಮೇಟ್ರೆ, ಈ ವೇಷಭೂಷಣಕ್ಕೆ ಒಂದಿನಕ್ಕೆ 1,000 ರೂಪಾಯಿ ಕೊಟ್ಟೇನಿ. ಅಲ್ಲ, 1,000 ರೂಪಾಯಿ ಕೊಟ್ಟ ಮೇಲೆ 2 ನಿಮಿಷನಾದ್ರೂ ಟೇಜಲ್ಲಿ ಆಕ್ಟಿಂಗ್ ಮಾಡೋದು ಬೇಡವಾ? ಮೊದಲೇ ಹೇಳಿದ್ರೆ ನಾನೇ 4 ಸಾಲ ಬರೆದು ಕೊಡ್ತಾ ಇದ್ದೆ. ಹೋಗ, ಯಾಕೆ ಬಂದು ನಮ್ಮ ಪ್ರಾಣ ತಿಂತಿರಲಿ? ಆತ್ ಅಣ್ಣ, ನಾನಿನ್ನು ಬರುತ್ತೇನೆ. ಹೋಗಲ್ಲ. ಎಲೆ ಮಾವ, ಎಲೆ ಮಾವ, ಅವನೇನೋ ಸಂಧಿ ಗಿಂದಿ ಅಂತ ಮಾತಾಡ್ತಾವನೆ. ನೀನೊಳ್ಳೆ ಕುರಿ ಥರ. ಮೇಷ್ಟೇ, ನನ್ ಕಡೆಗೆ ಕೈ ತೋರಿಸ್ತಾನೆ. ನೀನೊಳ್ಳೆ ಕುರಿ ತರ ತಲೆ ಅಲ್ಲಾಡಿಸ್ಬಿಟ್ಟಿಯ. ಏನ್ ಮಾಡ್ಬೇಕು ಅಂತ ಹೇಳು ಮಾವ. ಆ ಕೃಷ್ಣನ ವಿಷಯ ನನಗೆ ತಿಳಿಯದೇನೋ. ಮತ್ತ ಅದ್ಯಾಕ್ ನಂತವ ಕೃಷ್ಣಂತವ ಸಾಯ ಕೇಳು ಅಂತ ಲೇ, ಅದು ಸಾಯ ಕೇಳು ಅಲ್ಲ, ಸಹಾಯ ಕೇಳು. ಸಹಾಯ ಕೇಳು ಅಂತ ಹೇಳು. ಸಗಾಯ ಕೇಳು ಅಂತ. ಇದು ನ್ಯಾಯವೇ ಮಾವ? ಅದೇ ನನ್ನ ಮಸಲತ್ತು. ಅದು ಹೆಂಗೆ? ಅದು ನಾನು ಎಪ್ಪಟ್ಟು ನಂಗೆ ಓದು ಬರಕ್ಕಿಲ್ಲ ಅಂತ ಆಡ್ಕೊತಾವ್ರೆ. ನಾನು ಗೌಡ್ರ ಮಗ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ ನೋಡಿ. ನಾ ಹೇಳ್ತೀನಿ. ಲೇ, ಸುಮ್ನಿರ. ನಿನಗ ಅವನಿಗೆ ಆಗೋದಿಲ್ಲ ಅಂತ ನನಗೆ ಗೊತ್ತು. ಇಬ್ರು ಬಡದಾಡೋದು ಗೊತ್ತು. ಅದು ಏನಿದ್ರು ನಾಟಕದ ಹೊರಗಡೆ. ನೀವು ಈ ತರ ಬಡದಾಡಿದ್ರೆ ನಾನು ನಾಟಕನೇ ಮಾಡ್ಸಕ್ಕಿಲ್ಲ. ಅದು ಮಾತ್ರ ಹೇಳ್ಬೇಡಿ ಮಾಸ್ಟರ್, ತಪ್ಪದು. ಇನ್ನೊಂದ್ಸತಿ ಜಗಳ ಆಡಕ್ಕಿಲ್ಲ. ನಡ್ರಿ ಮಾಸ್ಟರ್, ನಡ್ರಿ ಹೋಗ. ಇದು ಹೇಗೆ ಎಂದರೆ, ಅವರ ಸೈನ್ಯವೆಲ್ಲ ನಮ್ಮ ಕಡೆ ಬಂದಾಯ್ತು. ದನ ಕಾಯುವವನು ಮಾತ್ರ ಅವರ ಕಡೆ. ಒಂದು ವೇಳೆ ಸೈನ್ಯವೆಲ್ಲ ಅತ್ತ ತಿರುಗಿ ದನ ಕಾಯುವವನು ಮಾತ್ರ ಇತ್ತ ಬಂದಿದ್ದರೆ ಏನಾಗುತ್ತಿತ್ತು? ನಿನಗೆಲ್ಲಿಂದ ತಿಳಿಯಬೇಕು? ಬಿಡಕ್ಕಿಲ್ಲ. ಹೋಗ. ಏನು ಎಷ್ಟು ಸಲನೂ ನಿಮ್ಗೆ ಹೇಳೋದು? ಹೋಗ, ನಾನು ನಾಟಕ ಮಾಡ್ತೋದಿಲ್ಲ. ಹೋಗ. ನೋಡ್ರಿ, ಜಗಳ ಮಾಡಕ್ಕೆಲ್ಲ ಮೇಟ್ರೆ ತಪ್ಪಾಯ್ತು. ನಡೀರಿ. ಇಲ್ಲ, ಇನ್ ಜಗಳ ಮಾಡ್ಕೊಳಕ್ಕಿಲ್ಲ. ನಡೀರಿ ಮೇಸ್ಟ್ರೆ, ಇದು ಕೊನೆ ಸಲ. ಮೇಸ್ಟ್ರೆ, ನಡ್ರಿ, ತಪ್ಪಾಯ್ತು. ಕುಂತ್ಕೊಂಡ್ಬಿಡಿ. ಊರ ಹೆಸರು ನಮ್ಮ ಮರ್ಯಾದೆ ಕಳಿಬೇಡಿ. ಆತಲೇ ನಿಂದೇ ದೊಡ್ಡದಾಗ್ಲಿ, ನೀನ್ ಹೇಳ್ದಂಗೆ ನಾನು ಇದೇ ಆಗ್ಲಿ. ಹೋಗು, ತರ ಹೋಗ್ರ.
ಏನ ಕರಿಯ ಎಲ್ಲಾರನು ಸಂಧಾನಕ್ಕೆ ಸೀನಿ ಕರೀಲಿ. ಸಂಧಾನ ಸೀನಿಗೆ ಎಲ್ಲೋ ನಿಮ್ಮಿಂದ ಆಯ್ದುಕೊಂಡು ಬರಲ್ಲ ಟೇಜ್ಗೆ ಮಾಡಿ. ಏಯ್ ಯಾರೋ ನೀನು? ಏನಾಯ್ತು? ಮಹಾರಾಷ್ಟ್ರ ಮಿಸ್ಟ್ರೆ, ಏನೇ ನಾನು ಮಹಾರಾಷ್ಟ್ರ ಮಿಸ್ಟ್ರೆ, ಏನೇ ಮಿತ್ರರಾಷ್ಟ್ರ ಮಿಸ್ಟ್ರೆ. ಏ ಕೂಳ್ ನನ್ನ ಮಗನೇ, ಅಲ್ಲಿ ಕೂತ ಮೇಲೆ ತಾನೇ ನೀ ಕಣ್ಣು ಮುಚ್ಚೋದು. ಕಂಡ್ಬಿಟ್ರೆ ಡೈಲಾಗ್ ಬರಕ್ಕಿಲ್ಲ ಮಿಟ್ರೆ, ಮರ್ತೋಯ್ತದೆ. ಏಯ್ ಇದ್ಯಾವ ಪಾತ್ರ ಕುಡಿಸಿದೆಲ್ಲ ಇಲ್ಲಿ? ನಾನ್ ಮೇಷ್ಟ್ರೆ ವಿದುರ. ವಿದುರ ಮಂತ್ರಿ ಕಣ, ಒಳ್ಳೆ ರಾಜನ ವೇಷ ಹಾಕಿ ಕುಡಿಸಿದೆಯಲ್ಲೋ. ಏಯ್ ಯಾರ್ಯಾರ ವೇಷಭೂಷಣ ಏನು ಅಂತ ನಿನಗೆಲ್ಲ ಮೊನ್ನೆ ಹೇಳಿದ್ನಲ್ಲೋ. ನಾನೆಲ್ಲ ಹೇಳಿದ್ದೆ ಮೇಟ್ರೆ ಅವ್ರಿಗೆ. ಹಾ ಮೇಷ್ಟ್ರೆ ಇಲ್ಲೆಲ್ಲರೂ ಈಟ್ ಒಳ್ಳೊಳ್ಳೆ ವೇಷಭೂಷಣ ಹಾಕೊಂಡ್ ಕೂತವ್ರೆ. ನಾನ್ ಮಾತ್ರ ಸಿಂಪಲ್ ಆಗಿರೋ ವೇಷ ಹಾಕೊಂಡ್ರೆ ಊರ್ನಾಗ ನನ್ ಮರ್ವಾದೆ ಏನಾಗ್ಬೇಡ. 10 ಎಕರೆ ಗದ್ದೆ ಯಜಮಾನ ನಾನು. ಏ ನನ್ನ ಕಡೆಯಿಂದ ಆಗಲ್ಲಪ್ಪ, ಪೌರಾಣಿಕ ಕಥೆನ ಕುಲ್ಗೆಡಿಸ್ತಿರಲ್ರಿ. ಏ ಹೋಗ. ಮೇಷ್ಟ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾಟಕದ ದಿನ ನಾನೆಲ್ಲ ಸರಿಯಾಗಿ ಡ್ರೆಸ್ ಹಾಕ್ಸ್ತೀನಿ. ನೀವು ಕುಂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡವ. ಕುಂತ್ಕೊಳ್ಳಿ, ನೀವು ಹೇಳ್ತೀನಿ. ಆಯ್ತು ಹೋಗಪ್ಪ, ಮುಂದೋಗ್ರ. ಕೇಳ್ರಲ್ಲೇ, ಯಾಕೆ ನಮ್ಮ ಪ್ರಾಣ ತಿಂತೀರಿ? ಯಾರಲ್ಲಿ ಯಾಕೋ ಏನಾಯ್ತು? ನರ್ತಕಿಯರನ್ನು ಬರ ಹೇಳಿ. ನಿನ್ನ ಮುಖಕ್ಕೆ ನರ್ತಕಿರಿ ಬೇರೆ ಕೇಳು. ಏಯ್ ತುಮ್ ಕೊಡಲೆ, ಮುಂದೋಗ. ನರ್ತಕರಿಲ್ಲದ ಈ ಸಭೆಯಲ್ಲಿ ನಾನು ಕುಂತ್ಕೊಳ್ಳಕ್ಕಿಲ್ಲ, ನಾನು ಹೊಂಟೆ. ಏ ಕುರುಡ ನನ್ನ ಮಗನೇ, ಕೂತ್ಕೊಳ್ಳಲೆ. ಕಣ್ಣು ಮುಚ್ಕೊಂಡು ಕೂತೀರ. ನರ್ತಕಿಯರು ಇದ್ರೆ ಅಷ್ಟು ಬಿಟ್ರೆ ಅಷ್ಟು. ತುಮ್ ಕೊಡಲೆ. ಏ ಕೃಷ್ಣ ಬಾರ್ಲಾ. ಏನ್ ಬಾವ ಬಂದಿದ್ದು? 7 ಕಳ್ಸಿದ್ರೆ ನಾನೇ ರಥನ ಎತ್ತಾಕೊಂಡು ಬಂದ್ಬಿಡ್ತಾ ಇದ್ದೆ. ಏ ದರಿದ್ರದವನೇ, ಅದೇನು ಎತ್ತಾಕೊಂಡು ಬರ್ಲಿಕ್ಕೆ ನನ್ನ ಚಟ್ಟ ಏನೋ ಅದು? ರಥ ಕಣೋ, ಚಕ್ರ ಇರ್ತಾವ ಅದಕ್ಕೆ. ಮೊದ್ಲೇ ಹೇಳೋದಲ್ವೇ ಮೇಟ್ರಿ ನೀವು? ಮೊದ್ಲೇ ಹೇಳಿದ್ರೆ ನಾನೇ ರಥನ ತಿರ್ಗಿಸ್ಕೊಂಡ್ ಏಯ್ ಅದ್ಯಾಕೆ ಸಲ ತಿರುಗಿಸ್ಕೊಂಡು ಹೇಳ್ತೀರಿ? ಒಂದ್ಸಲ ಹೇಳೋ ಸಾಕು. ಆತು ಬಿಡಿ. 7 ಕಳ್ಸಿದ್ರೆ ನಾನೇ ರಥನ ಒಂದೇ ಸಲ ತಿರ್ಗಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಎಲ್ಲೆಲ್ಲಿ ಹಿಡ್ಕೊಂಡು ಬರ್ತೀವಿ ಹಾಳಾಗಿ ಹೋಗಿ. ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿವ್ನಿ. ಆ ವಿಷಯ ನಮಗೆ ಗೊತ್ತು ಕೃಷ್ಣ. ಈಗ ಮುಂದೇನು ಅಂತ ಹೇಳು. ಹೇಳ್ತೀನಿ. ಈಗ ನಾನು ಹೇಳುವ ವಿಚಾರವನ್ನ ತಾವೆಲ್ಲರೂ ಸರಿಯಾಗಿ ಗಮನಿಸಿ ಅದಕ್ಕೆ ತಕ್ಕ ಇದನ್ನು ಅದನ್ನು ಅದಕ್ಕೆ ಬೇಕಾದ ನಿರ್ಣಯವನ್ನು ಎಷ್ಟು ಹೇಳ್ಕೊಳ್ಬೇಕಲ್ಲಿ? ಅದಕ್ಕೆ ಬೇಕಾದ ನಿರ್ಣಯವನ್ನು ತಾವೇ ತಗಬೇಕು. ಅಂದು ನೀವೆಲ್ಲರೂ ಹೇಳಿದಂತೆ ನಮ್ಮ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಹೇಳಿ ಕಳಿಸೋರೆ ಪಾಂಡವರು. ಯಾವ ರಾಜ್ಯ, ಯಾರ ರಾಜ್ಯ? ಅವರಿಗೆ ಏನನ್ನೂ ಕೊಡುವುದಿಲ್ಲ. ಸುಯೋಧನ, ಕೃಷ್ಣನು ಹೇಳಿದಂತೆ ಮಾಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಕೊಡಕ್ಕಿಲ್ಲ. ಸುಯೋಧನ, ಕೃಷ್ಣ ಪರಮಾತ್ಮ ಸರಿಯಾಗೇ ಹೇಳೋನೆ. ಅರ್ಧ ರಾಜ್ಯ ಕೊಟ್ಬಿಡು. ಓ ಅವನು ನಿನ್ನೆ ಬಂದು ನಿನ್ನ ಮನೆಯಾಗ ಮುಖಂಡಿದ್ದ ಅಂತ ಅವನ ಪರ ವಹಿಸ್ಕೊಂಡು ಮಾತಾಡ್ತೀಯ. ಅಗ್ರಜ ಕೊಡುವ ಮಾತೇ ಇಲ್ಲ. ಅದು ಹೆಚ್ಚು ಮಾತಾಡಿದರೆ ಸಭೆಯಿಂದ ಆಚೆಗೆ ಹಾಕ್ಬೇಕಾಯ್ತದೆ. ಎಚ್ಚರ. ಎಲ್ಲವೋ ದುರುಳ, ಯುದ್ಧದಲ್ಲಿ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಭೀಮ ಪ್ರತಿಜ್ಞೆ ಮಾಡಿದ. ಆ ಸಮಯದಲ್ಲಿ ನಿನ್ನನ್ನು ಕಾಪಾಡುವುದಕ್ಕೋಸ್ಕರ ಈ ಬಿಲ್ಲನ್ನು ಮಾಡಿಕೊಂಡಿದ್ದೆ. ಇನ್ನು ಇದರ ಅಗತ್ಯ ನಿನಗಿಲ್ಲ.
ಹಾಳಾಗಿ ಹೋಗು. ಏಯ್ ಬರೋ ಇಲ್ಲಿ, ಬಿಲ್ ಮುರಿದೋಗೋ. ಅದೇನು ಒಳ್ಳೆ ಗಾಡಿ ಕಿಕ್ ಹೊಡೆದಂಗೆ ಹಿಂಗೆ ಹಿಂಗೆ ಮಾಡಿ ಹೊಂಟಲ್ಲ. ಮೇಷ್ಟ್ರೆ, ಅದು ಬಹಳ ಗಟ್ಟಿ ಐತೆ, ಮುರಿಯಕ್ಕಾಗಕ್ಕಿಲ್ಲ. ಒಂದು ಬಿಲ್ ಮುರಿಯೋ ಯೋಗ್ಯತೆ ಇಲ್ಲ. ವಿದುರನ ಪಾತ್ರ ಬೇರೆ. ಏಯ್ ರಾಜನ ವೇಷ. ಏ ಭೀಷ್ಮ, ನೀನ್ ಯಾಕೋ ಮುರಿದೆ ಅದನ್ನ? ಯಾರೋ ಒಬ್ರು ಮುರಿದ್ರಾಯ್ತು. ಏಯ್ ಅದನ್ನ ಅವನೇ ಮುರಿಬೇಕು, ಕೊಡೋವನಿಗೆ. ಏಯ್ ಹಂಗೆ ಮುರಿದಾಕಿ ಹೋಗೋ. ಇನ್ನು ಇದರ ಅಗತ್ಯ ನಿನಗಿಲ್ಲ. ಹಾ, ಹಾಳಾಗಿ ಹೋಗು. ಯಾರು? ಯಾರೋ ಒಬ್ರು. ನೀನೇ ಹೋಗಲೆ. ಶಭಾಷ್. ಶಕುನಿ, ನೀನು ಸುಮ್ಮನಿರು. ಸುಯೋಧನ ತಂದೆ, ಈ ತಾತ ಪರಮಾತ್ಮ ಹೇಳಿದಂಗೆ ಲೇ, ಈ ತಾತ ಈ ಪರಮಾತ್ಮ ಅಲ್ಲಲೇ. ತಾತ ಬೇರೆ, ಪರಮಾತ್ಮ ಬೇರೆ. ಬೇರೆ ಬೇರೆ ಹೇಳೋ. ಈ ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂಗೆ. ಏ ನನ್ನ ಮಗನೇ, ಈ ತಾತ ಈ ಪರಮಾತ್ಮ ಹೇಳಿದಂಗೆ ಅಂತ ಹೇಳೋ. ಯಾಕೋ ಬಂದು ನಾನು ಸಾಯ್ತೀರಾ? ಇವನಿಂದ ನಾಟಕ ಕುಲ್ಗೆಟ್ಟು ಹೋತು. ಪ್ರಾಕ್ಟೀಸಿಗೆ ಜಾಗ ಕೊಟ್ಟವನೆ ಅಂತ ಅವನಿಗೆ ಪಾತ್ರ ಕೊಟ್ರಿ ನೋಡ್ರಿಗ. ಏಯ್ ಹೋಗಲಿ ಬಿಡಲೆ, ಮುಂದೆ ಹೇಳ. ಸುಯೋಧನ ತಂದೆ, ಈ ತಾತ ಈ ಪರಮಾತ್ಮ ಹೇಳಿದಂಗೆ ಪಾಂಡವರಿಗೆ ಅವರ ಅರ್ಧ ರಾಜ್ಯವನ್ನ ಕೊಟ್ಟು ಬಿಡು. ಓ, ಕೊಡುತ್ತಾರೆ ಕೊಡುತ್ತಾರೆ. ಯಾರ ಅಪ್ಪನ ಮನೆಯದು ಕೊಡಕ್ಕೆ? ಅಗ್ರಜ, ನಿನ್ನ ಮನಸ್ನಾಗ ಏನೈತೆ ಅಂತ ಇವರೆಲ್ಲರಿಗೂ ಇನ್ನೊಂದು ಗೀತ ಹೇಳ್ಬಿಡು. ಇಲ್ಲಿ ನಾನು ಅವ್ರಿಗೆ ಒಂದು ಸೂಜಿ ಮನಷ್ಟು ಜಾಗವನ್ನು ಕೊಡುವುದಿಲ್ಲ. ಏನು ಸೂಜಿ ಮನೆ ಅಂತ ಒಳ್ಳೆ ಗಡಾರಿ ತೋರಿಸ್ದಂಗೆ ತೋರಿಸ್ತೀಯಲ್ಲೇ. ನಾನು ಅವ್ರಿಗೊಂದು ಸೂಜಿ ಮನಷ್ಟು ಜಾಗವನ್ನು ಕೊಡುವುದಿಲ್ಲ. ಕೈ ತೋರಿಸ್ಬಾರ್ಲ, ಅಸಹ್ಯ ಕಾಣ್ತದೆ. ನಾನು ಅವರಿಗೆ ಒಂದು ಸೂಜಿ ಮನಷ್ಟು ಜಾಗವನ್ನು ಕೊಡುವುದಿಲ್ಲ. ಸರಿಯಾಗಿದೆ. ಕೃಷ್ಣ, ನಿನಗೊಂದು ಮಾತು ಹೇಳಲೆ. ಏನದು? ನೀನೀಗ ಸುಮ್ಮನೆ ಒಂಟಾಗೋ. ಏಯ್ ದೂರೊಳ ಹರೀರಾ, ಎಲೈ ದೂರರೀರಾ, ಹಾಳಾಗಿ ಹೋಗು. ನನ್ನನ್ನು ಕಂಡು ಅವಮಾನ ಮಾಡ್ತಾ ಇದ್ದೀರಾ? ಇರಲಿ, ಇನ್ನು ನಿಮ್ಮ ಕೊನೆಯ ದಿನಗಳನ್ನು ಎಣಿಸಲು ರೆಡಿ, ಸಿದ್ಧರಾಗಿ ನಾನಿನ್ನ ಬರ್ತೀನಿ. ಏನಂತಲೇ ದನ ಕಾಯನೆ. ನಾವು ನಮ್ಮ ಕೊನೆ ದಿನಗಳನ್ನ ಎಣಿಸ್ಬೇಕಾ? ನೀನು ನಿಮ್ ಕೊನೆ ಜಗಳ ನಡೆಸಕ್ ರೆಡಿ ಆಗು. ಹಿಡ್ಕೊಳ್ರ ಅವನು. ಇಲ್ಲಿದ್ದೀನಿ. ಒಳ್ಳೆ ಅವಕಾಶ. ನಾನು ಹೆಬ್ಬೆಟ್ಟ, ನಾನು ಹಿತ್ತಾಳೆ ಕಿವನ. ಏ ಕುರು ನನ್ನ ಮಗನೇ, ಕಣ್ ತೆಗೀಲಿ. ಏನು ಏನು ಎಷ್ಟೋ ನಿಮಗೆ ಹೇಳೋದು, ಸ್ಟೇಜ್ ಮೇಲೆ ಇಬ್ಬರು ಪಡೆದಾಡ್ತಿ ಸಾಯ್ತಿರಲ್ರೇ. ಇಲ್ಲಪ್ಪ, ನಿಮಗೆ ನಾಟಕ ಮಾಡಿಸ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ನೀವು ಚಿಕ್ಕವರಾದರೂ ಪರವಾಗಿಲ್ಲ, ನಿಮಗೆಲ್ಲರಿಗೂ ಒಂದು ಉದ್ದಂಡ ನಮಸ್ಕಾರ ಹಾಕಿ ನಾನು ಹೊಂಟೆ. ನಮ್ಮ ಕಡೆಯಿಂದ ಆಗೋದು. ಏಯ್ ಬಿಡ ಮಾದೇವ, ನಡೆಯೋ. ಪಾತ್ರ ಪರಿಚಯ. ನಾಟಕ ಹೇಗಿತ್ತು? ಜಿಂಕಲಕ ಲಕ ಲಕ, ಜಿಂಕಲಕ ಲಕ ಲಕ. ಒನ್ಸ್ ಮೋರ್ ಮಾಡ್ಬೋದು, 11 ಗಂಟೆ ಆಗುತ್ತೆ. ಆದ್ರೆ ಇನ್ನೊಂದ್ಸತಿ ನೋಡೋದಕ್ಕೂ ಏನೂ ತೊಂದರೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಬಹಳ ಅದ್ಭುತವಾಗಿ ಎಲ್ಲರೂ ನಟನೆ ಮಾಡಿದ್ದಾರೆ. ಹಾಗೆ ಈ ಎಲ್ಲ ಕಲಾವಿದರನ್ನ
ಒಟ್ಟುಗೂಡಿಸಿ ಈ ನಾಟಕನ ಮಾಡಿಸಿದವರು ನಾಗವೇಣಿ ಹೆಗಡೆ ಅವರು. ಈಗ ಪಾತ್ರ ಪರಿಚಯ. ಮಹಾದೇವನಾಗಿ ಸೋಮಶೇಖರ್ ಧೂಪದ ಅವರು, ಭೀಮನಾಗಿ ಶಿಲ್ಪಾ ಪ್ರಾಣೇಶು ಅವರು ಕಣ್ಣಲ್ಲೇ ಕೋಪ ತೋರಿಸ್ತಾ ಇದ್ರು. ಗದೆ ತಗೊಂಡ್ಬಂದಿದ್ರೆ ಸಗದೇವನ್ ಕತೆ ಮುಗಿದೋಗಿರೋದು. ವಿದುರನ್ ಪಾತ್ರದಲ್ಲಿ ರಶ್ಮಿ ನಾಯಕ್ ಅವರು, ಸುಯೋಧನನ್ ಪಾತ್ರದಲ್ಲಿ ಪ್ರಾಣೇಶ್ ಅವರು, ಭೀಷ್ಮನ್ ಪಾತ್ರದಲ್ಲಿ ಅಜಿತ್ ಅವರು, ಕೃಷ್ಣನ ಪಾತ್ರದಲ್ಲಿ ಯಾರೋ ಹಂಪೇಶ್ ಅವರು, ರುಕ್ಮಿಣಿ ಪಾತ್ರದಲ್ಲಿ ಶ್ರೀಮತಿ ವೀಣಾ ಹಂಪೇಶ್ ಅವರು, ಸಗದೇವನ್ ಪಾತ್ರದಲ್ಲಿ ರಮೇಶ್ ಅವರು, ಆಮೇಲೆ ಧೃತರಾಷ್ಟ್ರನ್ ಪಾತ್ರದಲ್ಲಿ ರವಿ ಸರ್ ಅವರು, ಆಮೇಲೆ ದಮ್ಮಜ ಧರ್ಮರಾಯನ್ ಪಾತ್ರದಲ್ಲಿ ನಾಯಕರು, ಆಮೇಲೆ ಪಾಂಚಾಲಿಯಾಗಿ ರೂಪಶ್ರೀ ಅವರು, ಆಮೇಲೆ ಪಾತ್ರನಾಗಿ ಅರ್ಜುನನಾಗಿ ನಾಗರಾಜ್ ಅವರು, ಸೆಕುನಿಯಾಗಿ ಯಾರು ಅವರು ಆಶಾ ರಮೇಶ್ ಅವರು, ಆಮೇಲೆ ದುಶ್ಯಾಸನನಾಗಿ ನಾಗವೇಣಿ ಹೆಗಡೆ ಅವರು, ಆಮೇಲೆ ಮೇಟ್ರಾಗಿ ದೇಸಾಯಿ ಅವರು. ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಬಹಳ ಅದ್ಭುತವಾಗಿತ್ತು. ಹೆಚ್ಚು ಕಡಿಮೆ 1 ಗಂಟೆ 10 ನಿಮಿಷಗಳ ಕಾಲ ನಾವು ಇನ್ನೊಂದು ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ನಮ್ಮ ಈ ನಾಟಕ ಇದು ಹವ್ಯಾಸಿ ಕಲಾವಿದರಿಂದ ಮಾಡಿರುವಂಥ ನಾಟಕ. ಇದು ಸಾಮಾನ್ಯರಿಗೆ ಕಂಪ್ನಿ ನಾಟಕಗಳಲ್ಲಿ ಇದನ್ನು ಮಾಡುವಂಥ ಪದ್ಧತಿ ಇದ್ದರೂ ಕೂಡ ಇದು 3 ತಾಸಿನ ನಾಟಕ. ಆ್ಯಕ್ಚುಲಿ ಇದು ಪುಟಾಣಿಯವರು ಬರೆದದ್ದು 3 ತಾಸಿನ ನಾಟಕ. ಆದರೆ ನಮ್ಮ ಸದಸ್ಯರ ಸಲುವಾಗಿ ಅದನ್ನು 1 ತಾಸಿಗೆ 1 ತಾಸು 15 ನಿಮಿಷಕ್ಕೆ ಅದನ್ನು ಸಂಕುಚಿತಗೊಳಿಸಿ ಅದನ್ನು ವೇದಿಕೆಗೆ ತರುವಂಥ ಒಂದು ಅದ್ಭುತವಾದ ಕೆಲಸವನ್ನು ನಮ್ಮ ಇಬ್ಬರು ಸೇರಿ ಇದು ಮಾಡಿರುವಂಥದ್ದು. ವಿಶೇಷವಾಗಿ ನಾಗವೇಣಿ ಅದನ್ನು ಬರೆದರು. ತದನಂತರದಲ್ಲಿ ಅದನ್ನು ವೇದಿಕೆಗೆ ತರುವ ನಿಟ್ಟಿನಲ್ಲಿ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಸೋಮಶೇಖರ್ ಧ್ರುಪದ್ ಅತ್ಯಂತ ವಿಶೇಷವಾದ ಕೆಲಸವನ್ನು ಅವರೆಲ್ಲ ಮಾಡಿದ್ದಾರೆ. ತಬಲಾ ವಾದಕರಾಗಿ ಜೊತೆಗೆ ಕಾರ್ತಿಕ್ ಅವರು ಅದ್ಭುತವಾಗಿ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಲುವಾಗಿ ಇವ್ರನ್ನ ನಾವು ಕಾರ್ತಿಕ್ ಅವ್ರನ್ನ ಕೇಳಿದಾಗ ಒಂದೇ ಸಲ ನಾಟಕ ನೋಡಿದ ತಕ್ಷಣ ಸಂತೋಷದಿಂದ ನಾನೇ ಬಂದು ಬಾರಿಸ್ತೀನಿ, ಏನೂ ಕಾಳಜಿ ಮಾಡಬೇಡಿ ಅಂಥೇಳಿ ಒಂದೇ ಸೀನ್ ನೋಡಿದ್ದವ್ರು 1 ಸಲ. ಆಮೇಲೆ ಅವರೇ ಅದಕ್ಕೆ ಬೇಕಾದಂಥ ಬ್ಯಾಕ್ಗ್ರೌಂಡನ್ನು ಕೊಟ್ಟು ಸಹಕರಿಸಿದವರು. ಪ್ರಸಾದನದಲ್ಲಿ ವಾಸು ಅವರು ಈ ನಮ್ಮ ಎಲ್ಲ ಕಲಾವಿದರಿಗೆ ಈ ಮೇಕಪ್ಪನ್ನು ಮಾಡಿರುವಂಥದ್ದು. ಆಮೇಲೆ ನಮಗೆ ಧ್ವನಿ ಮತ್ತು ಬೆಳಕಿನ ಸಹಾಯದಲ್ಲಿ ಸುಭಾಷ್ ಮತ್ತು ತಂಡ, ಹಾಗೆ ಅವರ ಜೊತೆ ಅರವಿಂದ್ ಸತೀಶ್ ಅವರು ಕೈ ಜೋಡಿಸಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಹಾಗೆ ಇವತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಉನ್ನತಿ ಅವರಿಗೆ ಮತ್ತು ಅನುರಾಧ ಅವ್ರಿಗೆ ಮತ್ತು ನಾಗರತ್ನ ಅವ್ರಿಗೆ ನಮ್ಮ ಸಂಭ್ರಮ ಬಳಗದ ಪರವಾಗಿ ಧನ್ಯವಾದಗಳು. ನಮ್ಮ ಈ ಎಲ್ಲ ಸದಸ್ಯರು ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರು. ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಅವರೆಲ್ಲ ಕೆಲಸ ಮಾಡೋರು. ಈ ನಾಟಕವನ್ನು ಕಳೆದ 1 ತಿಂಗಳಿಂದ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಲಾಗ್ತಾ ಇತ್ತು ಬೇರೆ ಬೇರೆ ಸ್ಥಳಗಳಲ್ಲಿ. ಯಾಕಂದರೆ ನಾವು ಇರುವ ಸಮಯದಲ್ಲಿ ಅದನ್ನು ಜೋಡಿಸಿಕೊಂಡು ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಂಥದ್ದು. ಎಲ್ಲರೂ ಕೂಡ ಇಷ್ಟೊಂದು ಇದು ವೇದಿಕೆ ಮೇಲೆ ಇದು ತಮ್ಮನ್ನು ತಲುಪಬೇಕು ಅಂದರೆ ಅದರ ಹಿಂದೆ ಸಾಕಷ್ಟು ಶ್ರಮ ಇರ್ತದೆ. ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿರೋರು, ದೊಡ್ಡ ದೊಡ್ಡ ಪ್ರೈವೇಟ್ ಕೆಲಸದಲ್ಲಿರೋರು, ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರು. ಆದರೂ ಕೂಡ ಎಲ್ಲರೂ ಕೂಡ ಅತ್ಯಂತ ಸಹಕಾರವನ್ನು ಕೊಟ್ಟು ನಮ್ಮ ನಾಗವೇಣಿಯವರಿಗೆ ನಾಗವೇಣಿಯವರು ಬೆಂಬಲವಾಗಿ ನಿಂತಂಥವ್ರು. ಅವ್ರಿಗೂ ಕೂಡ ವಿಶೇಷವಾದಂಥ ಕೆಲಸದ ಒತ್ತಡ ಇದ್ದರೂ ಕೂಡ ನಮ್ಮನ್ನೆಲ್ಲ ಸೇರಿಸಿ ಈ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಅಭೂತಪೂರ್ವವಾದಂಥ ಬೆಂಬಲ, ನಿಮಗೆಲ್ಲರಿಗೂ ಕೂಡ ನಮ್ಮ ಅನಂತ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಪುನಃ ಇದೊಂದು ಹವ್ಯಾಸಿ ಕಲಾವಿದರಿಗೆ ಎಲ್ರಿಗೂ ಏನೇನೋ ಮನಸ್ಸಿನಲ್ಲಿ ಇರ್ತದೆ. ನಾನು ಏನೋ ಮಾಡಬೇಕು, ನಾನು ಡ್ಯಾನ್ಸ್ ಮಾಡಬೇಕು, ನಾನು ನನ್ನ ವಯಸ್ಸಿನಲ್ಲಿ ಏನೋ ಮಾಡಬೇಕಾಗಿತ್ತು ಅಂತ.
ಹಾಗೆ ಯಾರಿಗೆ ನಿರಾಸೆ ಆಗದಿರಲಿ ಅನ್ನೋದಕ್ಕೆ ಈ ವೇದಿಕೆ ಸಿದ್ಧವಾಗಿರ್ತದೆ. ನಾವೆಲ್ಲರೂ ಸಂಭ್ರಮ ಕಲಾ ಬಳಗದ ಸದಸ್ಯರಾಗೋಣ. ನಿಮ್ಮ ಏನು ಟ್ಯಾಲೆಂಟ್ಸ್ ಇದೆ ಅದೆಲ್ಲವನ್ನು ಇಲ್ಲೇ ಅವಕಾಶ ಮಾಡಿಕೊಡುವಂಥ ಒಂದು ಅದ್ಭುತವಾದಂಥ ವೇದಿಕೆ ನಿಮಗೆಲ್ಲರಿಗೂ ಸಿಗ್ತದೆ. ಯಾಕಂದರೆ ಸಣ್ಣವರಿದ್ದಾಗ ಮಾಡಬೇಕು ಅಂತಿರ್ತೀವಿ, ಉತ್ಸಾಹ ಇರ್ತದೆ, ಅದಕ್ಕೆ ಬೆಂಬಲ ಇರೋದಿಲ್ಲ. ಇಲ್ಲಿ ಸಂಭ್ರಮದಲ್ಲಿ ಅದಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಸದಸ್ಯರಿದ್ದಾರೆ. ನಾವೆಲ್ಲರೂ ಕೂಡ ಇದಕ್ಕೆ ಸದಸ್ಯರಾಗಬೇಕು ಅಂಥೇಳಿ ಎಲ್ರಿಗೂ ಬಂದಿರೋರಿಗೆ ವಿಜ್ಞಾಪನೆಯನ್ನು ಮಾಡ್ತಾ ಮುಂದೆ ನಾವೆಲ್ಲರೂ ಕೂಡ ಕೊನೆಯ ಒಂದು ಸೂಚನೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ. ಹಾಗೆ ನಮ್ಮ ವಿಡಿಯೋದಲ್ಲಿ ಸುನೀಲ್ ಅವರು ಮತ್ತು ಛಾಯಾಗ್ರಹಣದಲ್ಲಿ ಫೋಟೋದಲ್ಲಿ ಸುಪ್ರೀತ್ ಅವರು, ಅವ್ರಿಗೂ ಕೂಡ ಒಂದು ಧನ್ಯವಾದಗಳು. ಹಾಗೆ ನಮಗೆ ಈ ಸಭಾಂಗಣವನ್ನು ಅನುವು ಮಾಡಿಕೊಟ್ಟಂತಹ ಮಾನಂದಿ ಸುರೇಶ್ ಅವರಿಗೆ ನಮ್ಮ ಸಂಭ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಇಲ್ಲಿ ಶಿವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಸಭಾಂಗಣವನ್ನು ನಿರ್ವಹಣೆ ಮಾಡುವಂಥವರು ಶಿವರಾಜ್ ಅವರು ಮತ್ತು ಅವರ ಕುಟುಂಬದವರು, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಅತಿಥಿಗಳಾಗಿ ಎಷ್ಟು ಜನ ಬಂದಿದ್ದೀರಿ? ನಿಮಗೆ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ನೋಡಿ, ನೀವೆಲ್ಲ ಸದಸ್ಯರಾದರೆ ನಿಮಗೂ ಈ ರೀತಿ ಮತ್ತು ನಿಮ್ಮ ಮಕ್ಕಳಿಗೂ ಇದೇ ರೀತಿಯಾದಂತಹ ಒಂದು ವೇದಿಕೆ ಸಂಭ್ರಮ ಕಲ್ಪಿಸ್ಕೊಡುತ್ತೆ. ಮತ್ತು ಈ ವೇದಿಕೆಯಲ್ಲಿ ಯಾರು ಈ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಆ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ. ಶಿವರಾಜ್ ಅವರೇ ದಯವಿಟ್ಟು. ಸಂಭ್ರಮ ಸೌರಭದಲ್ಲಿ 3 ಪ್ರದರ್ಶನಗಳನ್ನು ಕಂಡಿದ್ದು ಈಗ ಅದು ಪ್ರಾರಂಭ ಆಗಿದೆ. ನಾವಿಲ್ಲಿ ಕಾರ್ಯಕ್ರಮ ಶುರು ಮಾಡಿ 2 ವರ್ಷ ಆಗ್ತಾ ಬಂತು. ನಾಳೆ ಆಗಸ್ಟ್ ತಿಂಗಳಿಂದ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಮಾನಂದಿ ನಂಜುಂಡ್ ಶೆಟ್ಟರು ಹಾಗೂ ಅವರ ಪುತ್ರ ಸುರೇಶ್ ಅವರು ನಮಗೆ ಉಚಿತವಾಗಿ ಈ ಒಂದು ಸಭಾಂಗಣ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಅದೇ ರೀತಿ ಈ ಸಭಾಂಗಣದ ವ್ಯವಸ್ಥಾಪಕರಾಗಿ ಶ್ರೀ ಶಿವರಾಜ್ ಅವರು ನಮಗೆ 2 ವರ್ಷದಿಂದ ಸತತವಾಗಿ ನಮಗೆ ತುಂಬ ಬೆಂಬಲ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಈ ನಾಟಕದ ತಾಲೀಮಿಗೆ ಹೆಚ್ಚು ಕಡಿಮೆ ಒಂದು 2 ವಾರದಿಂದ ಪ್ರತಿ ದಿವಸ ನಮಗವರು ತುಂಬ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಶಿವರಾಜ್ ಅವರಿಗೆ. ನಿಮ್ಮ ಸಹಾಯ ಸಹಕಾರ ಸಂಭ್ರಮಕ್ಕೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಈ ನಾಟಕದ ಬಗ್ಗೆ, ಈ ತಯಾರಿ ಬಗ್ಗೆ ನಾಗವೇಣಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗಾಗಲೇ ಸಮಯ ಆಗಿದೆ. ನಾಟಕವನ್ನು ನೋಡಿದ್ದೀರಾ, ಅದೇ ನಿಮಗೆ ಉತ್ತರವನ್ನು ವೈಯಕ್ತಿಕವಾಗಿ ಇಲ್ಲಿ ಇರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ತಾಲೀಮಿನ ಸಲುವಾಗಿ ಅವರ ತುಂಬ ಸಮಯವನ್ನು ತೆಗೆದುಕೊಂಡಿದ್ದೀವಿ, ಅವ್ರಿಗೆ ಕಷ್ಟವನ್ನು ಕೊಟ್ಟಿದ್ದೀವಿ. ಅವ್ರದ್ದು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಉದರ ಪೋಷಣೆ. ನಾವಿಲ್ಲಿ ನಾಟಕವನ್ನು ತಾಲೀಮನ್ನು ಎಂಜಾಯ್ ಮಾಡೋದು ಅರ್ಧ ತಾಲೀಮಾದರೆ ಅರ್ಧ ಊಟ ತಿಂಡಿನ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಿಲ್ಪ ಅವರು ಹೆಚ್ಚಿನ ದಿನಗಳು ನಾವು ಅವ್ರ ಮನೆಯಲ್ಲೇ ತಾಲೀಮು ಮಾಡಿದ್ದೀವಿ. ಎಲ್ಲರ ಒಂದು ಅನ್ನಪೂರ್ಣಿಯಾಗಿ ನಮ್ಮ ಹೊಟ್ಟೆಯನ್ನು ತುಂಬಿಸಿದ್ದಾರೆ. ಅದೇ ರೀತಿ ರಶ್ಮಿ ಅವರು ಸಹ ಮನೆಯಿಂದ ಊಟಗಳನ್ನು ಮಾಡ್ಕೊಂಡು ಬಂದು ನಮಗೆ ಉಣಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ನೀವು ವೇದಿಕೆ ಮೇಲೆ ಇಷ್ಟೊಂದು ಜನರನ್ನು ನೋಡಿದ್ರಿ, ನಮ್ಮ ಒಂದು ಕಷ್ಟ ಅರ್ಥ ಆಗಿರ್ಬೋದು. ಆದರೆ ಈ ನಾಟಕದಲ್ಲಿ ಪಾತ್ರ ಇಲ್ಲದೇ ಇದ್ದರೂ ಕೂಡ ಅಷ್ಟೇ ಉತ್ಸಾಹದಿಂದ ಈ ನಾಟಕದ ಬಗ್ಗೆ ಕಾಳಜಿಯನ್ನು ತೋರಿಸಿ ನಮಗೆ ಎಲ್ಲ ರೀತಿಯಿಂದ ಸಹಕರಿಸಿದ ಇನ್ನೊಬ್ಬ ವ್ಯಕ್ತಿ ಅಂದರೆ ಅವರು ನಮ್ಮ ಸತ್ಯನಾರಾಯಣ ಅವರು. ಅವರು ನಮ್ಮ ತಬಲಾ ವಾದಕರನ್ನು ಕಂಡುಹಿಡಿಯೋದಿರಲಿ, ಅದು ಗುರುತಿಸೋದಿರಲಿ, ಇಲ್ಲಿ ವೇದಿಕೆಯನ್ನು ಅರೇಂಜ್ ಮಾಡೋದಿರಲಿ, ನಾವಿಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅವ್ರು ಬರೋಕ್ಕಾಗಿಲ್ಲ ಅಂದ್ರೆ ಮಧು ಅವ್ರ ಹತ್ರ ನಮಗೆ ಕಾಫಿಯನ್ನು ಕಳಿಸುವವರು. ಹೀಗೆ ಪ್ರತಿಯೊಂದು ಹಂತದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ್ದಾರೆ. ಇಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 4ನೇ ಪ್ರಯೋಗ ಆಗೋದಕ್ಕೆ ಕಾರಣ ನಮ್ಮ ಪ್ರಾಣೇಶ್ ಸರ್ ಅವರು. ಅವರ ಕೋರಿಕೆಯ ಮೇರೆಗೆ, ಯಾಕೆಂದರೆ ಇಷ್ಟು ಜನರನ್ನು ಈ ರೀತಿ ಕೆಲಸದವರು ಇರುವನ್ನ ಒಟ್ಟಿಗೆ ಮಾಡೋದು ಕಪ್ಪೆಯನ್ನು ಬುಟ್ಟಿಲಿ ಹಾಕಿದಾಗಷ್ಟೇ ಕಷ್ಟ. ಆದರೂ ಪ್ರಾಣೇಶ್ ಅವರ ಒಂದು ತುಂಬ ಆಸೆ ಇತ್ತು, ಇದನ್ನು ಇನ್ನೊಮ್ಮೆ ಮಾಡಬೇಕು, 10 ವರ್ಷದ ಹಿಂದೆ ಮಾಡಿರೋದು ಅಂತ. 10 ವರ್ಷದ ನಂತರವೂ ಕೂಡ ಎಲ್ಲ ಕಲಾವಿದರು ಅಷ್ಟೇ ಉತ್ಸಾಹದಿಂದ ಅಷ್ಟೇ ಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಹಕರಿಸಿದಂಥ ಸೋಮು ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಎಲ್ಲರೂ ಪುಷ್ಕಳ ಭೋಜನವನ್ನು ಮಾಡಿ ಇಲ್ಲಿ ಹೊಸದಾಗಿ ಬಂದಿರುವವರು ನಮ್ಮ ಸಂಭ್ರಮವನ್ನು ಸೇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.